ಪ್ರಿಯ ವಿದ್ಯಾರ್ಥಿಗಳೇ, 2020-21ನೇ ಸಾಲಿನ ಹೊಸ ಪಠ್ಯಕ್ರಮಕ್ಕೆ ಸ್ವಾಗತ. ಈ ಹೊಸ ಪಠ್ಯಕ್ರಮದಲ್ಲಿ ಅಧ್ಯಾಯ 8 ಪರಿಮಾಣಗಳ ಹೋಲಿಕೆ. ಈ ಅಧ್ಯಾಯದಲ್ಲಿ ಈಗ ನಾವೇನ್ ಮಾಡೋಣಪ್ಪ, ಅಭ್ಯಾಸವನ್ನ ಬಿಡಿಸೋಣ. ಹಾಗಾದ್ರೆ ಫಬಿನಾಳು 12,500 ರೂಪಾಯಿಯನ್ನ ವಾರ್ಷಿಕ 12% ದರದಲ್ಲಿ 3 ವರ್ಷಗಳಿಗೆ ಸರಳ ಬಡ್ಡಿಯ ಪ್ರಕಾರ ಮತ್ತು ರಾಧಾಳು ಇದೇ ಮೊತ್ತವನ್ನ ನೋಡ್ರಿ, ಪ್ರಶ್ನೆ ಅರ್ಥ ಮಾಡ್ಕೊಳ್ಳಿ. ಫಬಿಲಾ ಏನ್ ಮಾಡಿದ್ಲು? ಸರಳ ಬಡ್ಡಿಯ ಪ್ರಕಾರ. ರಾಧಾ ಏನ್ ಮಾಡಿದ್ಲು? ಅದೇ ಮೊತ್ತವನ್ನ ವಾರ್ಷಿಕ 10% ದರದಲ್ಲಿ ವರ್ಷಕ್ಕೊಮ್ಮೆ ಚಕ್ರ ಬಡ್ಡಿಯನ್ನು ಲೆಕ್ಕ ಮಾಡುವಂತೆ ಇದೇ ಅವಧಿಗೆ ಸಾಲಗಳನ್ನು ತೆಗೆದುಕೊಳ್ಳುತ್ತಾಳ. ಹೌದಾಪ? ಅಕ್ಕಿನೂ ಸಾಲ ತಗೊಂತಾಳ, ರಾಧಾನೂ ಸಾಲ ತಗೊಂತಾಳ, ಫಬಿನಾಳು ಏನ್ ಮಾಡ್ತಾಳ? ಸಾಲ ತಗೊಂತಾಳ. ಆದ್ರ ಫಬಿನಾ ಏನ್ ಮಾಡ್ತಾಳ? ಸರಳ ಬಡ್ಡಿಯ ಪ್ರಕಾರ ತಗೊಂತಾಳ. ರಾಧಾ ಏನ್ ಮಾಡ್ತಾಳ? ಚಕ್ರ ಬಡ್ಡಿಯ ಪ್ರಕಾರ ತಗೊಂತಾಳ. ಇಬ್ಬರದು ಏನ ಸೇಮ್ ಅವಧಿ, ಸೇಮ್ ಬಡ್ಡಿ ದರ. ಬಟ್ ಆದ್ರ ಇಲ್ಲಿ ಅಕ್ಕಿ ಸರಳ ಬಡ್ಡಿ, ಈಕಿ ಚಕ್ರ ಬಡ್ಡಿ. ಇವರಲ್ಲಿ ಯಾರು ಹೆಚ್ಚಿನ ಬಡ್ಡಿಯನ್ನ ಪಾವತಿಸುತ್ತಾರೆ ಮತ್ತು ಎಷ್ಟು? 3 ಮಂದಿಯಾಗ ಯಾರು ಎಷ್ಟು ಬಡ್ಡಿ, ಇಬ್ರಾಗ ಯಾರು ಎಷ್ಟು ಬಡ್ಡಿ ಕಟ್ತಾರ ಅನ್ನೋದನ್ನ ನಾವೇನ್ ಮಾಡ್ಬೇಕು? ಇಲ್ಲಿ ಚೆಕ್ ಮಾಡ್ಬೇಕು. ಹಾಗಾದ್ರೆ ಮೊದಲಿಗೆ ಯಾರು ನೋಡೋಣ್ರಿ? ನಾವು ಫಬಿಳಾ ನೋಡೋಣ್ರಿ. ಯಾರಿಕಿ? ಫಬಿಳಾಳ ಸರಳ ಬಡ್ಡಿ. ಹೌದಾಪ? ಫಸ್ಟಿಗೆ ಗಿವನ್ಸ್ ಅನ್ನ ಬರ್ಕೊಂಡ್ರೆ, ಗಿವನ್ ಏನೈತಿ? ಮೊತ್ತ ಐತಿ. ಪಿ ಎಷ್ಟೈತಿ? 12,500. ಪಿ ಅಂದ್ರೆ ಏನ್ಪಾ? ಅಸಲು. 12,500 ರೂಪಾಯಿ ಏನಿದು? ಅಸಲು. ಮತ್ ಆರ್ ಏನ್ಪಾ? 12% ಬಡ್ಡಿ ದರ. ಮತ್ ಎನ್ ಏನ್ಪಾ ಇಲ್ಲಿ? 3. ಎನ್ ಆರ್ ಟಿ ಈಕ್ವಲ್ ಟು 3 ವರ್ಷಗಳು. ಇವಾಗ ಏನ್ಪಾ ಈಕಿದು ಸರಳ ಬಡ್ಡಿನ? ಸರಳ ಬಡ್ಡಿ ಸೂತ್ರ ಏನ್ಪಾ? I is equal to PTR upon 100 ಅಪ್ಪ. ಹೌದು. ಪಿ ಎಷ್ಟೈತಪ್ಪ? 12,500 ಐತಿ. ಹೌದಪ್ಪ? ಇಂಟು ಟಿ ಎಷ್ಟೈತಪ್ಪ? 3 ಐತಿ. ಆರ್ ಎಷ್ಟೈತಪ್ಪ? 12 ಡಿವೈಡೆಡ್ ಬೈ 100. ಇವೆರಡು ಸೊನ್ನೆ, 125 ಮೂರ್ಲೆ 125 12 ಮಾಡ್ಬೇಕು. ಎಷ್ಟು ಬರ್ತಪ್ಪ? 4,500 ರೂಪಾಯಿ ಬರುತ್ತೆ. ಹಂಗಂದ್ರ ಫಬಿನಾ ಎಷ್ಟು ಕೊಡ್ತಾಳಪ್ಪ? 4,500 ರೂಪಾಯಿ ಸರಳ ಬಡ್ಡಿ ಕಟ್ತಾಳ. ಇವಾಗ ರಾಧಾ ಏನ್ ಮಾಡ್ಬೇಕಪ್ಪ? ಆಕಿ ರಾಧಾ ಚಕ್ರ ಬಡ್ಡಿನ ರಾಧಾಳ ಚಕ್ರ ಬಡ್ಡಿ. ಯಾಕ? ಈಕಿ ಚಕ್ರ ಬಡ್ಡಿಯ ಪ್ರಕಾರ ಏನ್ ಮಾಡ್ಯಾಳ? ಬ್ಯಾಂಕ್ನಾಗ ಸಾಲ ತಗೊಂಡ. ಹಾಗಾದ್ರೆ ಚಕ್ರ ಬಡ್ಡಿದು ಎ ಈಕ್ವಲ್ ಟು ಏನೈತಪ್ಪ? ಎ ಇಸ್ ಈಕ್ವಲ್ ಟು ಪಿ ಇಂಟು 1 ಪ್ಲಸ್ ಆರ್ ಡಿವೈಡೆಡ್ ಬೈ 100 ಹೋಲ್ ಟು ದ ಪವರ್ ಆಫ್ ಎನ್. ಹೌದಪ್ಪ? ಹಾಗಾದ್ರಲ್ಲಿ ಎನ್ ಈಕ್ವಲ್ ಟು ತಿಳಿದುಕೊಂತೇವೆ. ಈಕಿದು ಚೇಂಜ್ ಆಗುತ್ತೆ. ಈಕಿದು 12% ಬಡ್ಡಿ ದರನ, ಪೈಕಿದ 10% ಬಡ್ಡಿ ದರ. ಇಲ್ಲಿ ಬರ್ಕೊಂಡ್ರೆ ಪಿ ಇಸ್ ಈಕ್ವಲ್ ಟು 12,500 ರಾಧಾಂದ್. ಮತ್ತ ಆರ್ ಇಸ್ ಈಕ್ವಲ್ ಟು ಎಷ್ಟಪ್ಪ? ಈಕಿದ 10%. ನೆಕ್ಸ್ಟ್ ಎನ್ ಈಕ್ವಲ್ ಟು ಏನ್ಪಾ? ಸೇಮ್ ಟೈಮ್ ಇಬ್ರದು ಎನ್ ಈಕ್ವಲ್ ಟು 3. ಚಕ್ರ ಬಡ್ಡಿದಾಗ ಎನ್ ಬರ್ತೈತಿ, ಇಲ್ಲೇ ಟಿ ಬರ್ತೈತಿ. ಸರಳ ಬಡ್ಡಿ ಒಳಗ ಟಿ, ಚಕ್ರ ಬಡ್ಡಿ ಒಳಗ ಎನ್. ಹಾಗಾದ್ರೆ ಎ ಇಸ್ ಈಕ್ವಲ್ ಟು 12,500 ಇಂಟು 1 ಪ್ಲಸ್ 10 ಡಿವೈಡೆಡ್ ಬೈ 100 ಹೋಲ್ ಟು ದ ಪವರ್ ಆಫ್ 3. ಹೌದು. 12,500. ಹೌದಪ್ಪ? ಇಂಟು ಇದಕ್ಕ ಗುಣಸ್ರಿಪ ಎಷ್ಟಾಗತ್ತ? 110 ಬೈ 10 ಆಗತ್ತ. 100 100 ಅಪ್ಪ. 100 ಪ್ಲಸ್ 10 110 ಡಿವೈಡೆಡ್ ಬೈ 100 ಹೋಲ್ ಟು ದ ಪವರ್ ಆಫ್ 3. ಇಲ್ಲಿ ನೋಡ್ರಪ್ಪ, ಹೋಲ್ ಟು ದ ಪವರ್ ಆಫ್ 3 ಅಂದ್ರ 110ನ 3 ಸಲ ಗುಣಿಸ್ಬೇಕು, 100ನ 3 ಸಲ ಗುಣಿಸ್ಬೇಕು. ಹೆಂಗ ಹೇಳ್ಯಪ್ಪ? ಎ ಇಸ್ ಈಕ್ವಲ್ ಟು 12,500 ಇಂಟು, ಹೌದಾ, 110 ಇಂಟು 100, 110 ಇಂಟು 100, 110 ಇಂಟು 100. ಹೌದನ್ಪ? ಈ ರೀತಿ ಇದನ್ನ ನಾವು ಕಡ್ತಾನಾರ ಹೊಡ್ಕೊರಿ, ನೀವು ಗುಣಾಕಾರನಾರ ಮಾಡ್ರಿ. ಗುಣಾಕಾರ ಮಾಡಿದ್ರು ಅಷ್ಟ ಬರ್ತೈತಿ. ಈ ರೀತಿ ಕಡ್ತಾ ಹೊಡ್ಕೊಂಡು ಗುಣಾಕಾರ ಮಾಡಿದ್ರು ಉತ್ತರ ಏನಾಗುತ್ತ? ಸರಳ ಆಗತ್ತ. 11 11 121, 121 11 1331, 1331ಕ್ಕ 1200 125ಕ್ಕೆ ಏನ್ ಮಾಡ್ರಿಪ್ಪ? ಗುಣಸ್ರಿ. ಗುಣಸ್ದಾಗ ಎಷ್ಟು ಬರ್ತೈತಪ್ಪ ನಮಗ? 16,637.50 ಅಂದ್ರ 16,637 ರೂಪಾಯಿ 50 ಪೈಸಾಪ. ಇದೇನಿದೆ? ರಾಧಾಂದ್ ಮೊತ್ತ ಆತ. ಇವಾಗ ನಾವೇನ್ ಮಾಡ್ಬೇಕು? ಚಕ್ರ ಬಡ್ಡಿಯನ್ನ ಕಂಡು ಹಿಡಿಬೇಕು. ಚಕ್ರ ಬಡ್ಡಿ ಸೂತ್ರ ಏನೈತಪ್ಪ? ಇ ಅಂದ್ರ ಮೊತ್ತಪ್ಪ.
ಇವಾಗ ಏನ್ ಮಾಡ್ಬೇಕು, ಚಕ್ರ ಬಡ್ಡಿ ಎ ಮೈನಸ್ ಪಿ. ಚಕ್ರ ಬಡ್ಡಿ ಸೂತ್ರ ಏನಪ್ಪಾ, ಎ ಮೈನಸ್ ಪಿ. ಚಕ್ರ ಬಡ್ಡಿ ಎಷ್ಟೈತಿ, 16,637 ರೂಪಾಯಿ 50 ಪೈಸೆ ಐತಪ್ಪ. ಅಸಲ್ ಎಷ್ಟೈತಿ, 12,500 ಐತಿ. ಇದ್ರಾಗ ಇದನ್ ಕಳೀರಿ, 16,637 ರೂಪಾಯಿ 50 ಪೈಸೆದಾಗ 12,500 ಕಳೆದ್ರೆ ಎಷ್ಟು ಬರ್ತಪ್ಪ, 4,137 ರೂಪಾಯಿ 50 ಪೈಸೆ ಬರ್ತೈತಿ. ಏನ್ ಪೈದು ಇವಾಗ, ಇದು ಚಕ್ರ ಬಡ್ಡಿ. ಹೌದಾ, ಇವಾಗ ಇಬ್ರದಾರ ಇಲ್ಲಿ, ಫಬೀಲಾ ಮತ್ತ ರಾಧಾ. ಯಾರು ಹೆಚ್ಚಿಗೆ ಬಡ್ಡಿಯನ್ನ ಕಟ್ತಾರ ಅದನ್ನ ಏನ್ ಮಾಡ್ಬೇಕು, ನಾವು ಕಂಡು ಹಿಡಿಬೇಕು. ಹೆಂಗ, ಈಕಿದೆಲ್ಲೈತಿ 16,337ರಾಗ 12,500 ಕಳೆದ್ವಿಯಪ್ಪ, 4,137.50 ಪೈಸೆ ಏನ್ ಬಂದಿದೆ, ಚಕ್ರ ಬಡ್ಡಿ ಬಂತ. ಅಕ್ಕಿದು ಮತ್ತೆ ಇಕ್ಕಿದ್ರಾಗ ಏನ್ ಮಾಡ್ಬೇಕು, ಬಡ್ಡಿಯನ್ನ ನಾವು ಇದನ್ ಮಾಡ್ಬೇಕು. ಇಕ್ಕಿದ ಎಷ್ಟು ಬಂದೈತಿ, 4,500 ಬಂದೈತಿ. ಇಕ್ಕಿದ 4,137 ಬಂದೈತಿ. ಹಂಗಂದ್ರ ಹೆಚ್ಚಿಗೆ ಬಡ್ಡಿ ಯಾರು ಕಟ್ತಾರ, ಫಬೀಳಾ ಕಟ್ತಾಳ. ಹೆಚ್ಚು ಬಡ್ಡಿಯನ್ನು ಕಟ್ಟುವ ಆಕಿ, ಬಡ್ಡಿಯನ್ನು ಫಬೀಳಾಳು ನಾಳು ಕಟ್ಟುತ್ತಾಳೆ. ಹೌದಾ, ಈಗ ಒಂದ್ ಪ್ರಶ್ನೆ ಆತ್ ನಮ್ದು. ಇವಾಗ ಎಷ್ಟು ಹೆಚ್ಚಿಗೆ ಕಟ್ತಾಳಕಿ, ಎಷ್ಟ್ ಹೆಚ್ಚಿಗೆ ಕಟ್ತಾಳ ಅಂದ್ರೆ ಇದ್ರಾಗ ಇದನ್ನ ಏನ್ ಮಾಡ್ಬೇಕು, ಕಳಿಬೇಕು. ಯಾರದ್ರಾಗ, ಫಬೀಳಾದ್ರಾಗ ರಾಧಾ ಅಂತ ಕಳೀನ್ರಿ. 4,500 ಅಪ್ಪ ಮೈನಸ್ 4,137 ರೂಪಾಯಿ 50 ಪೈಸೆ. 2 ಕಳೆದ್ರೆ ಎಷ್ಟು ಬರ್ತಪ್ಪ, 362 ರೂಪಾಯಿ 50 ಪೈಸೆ ಬರ್ತ. ಹಾಗಾದ್ರೆ ಇಲ್ಲಿ ಏನ್ ಹೇಳ್ಬೇಕು ನಾವು, ಫಬೀಳಾ ಹೆಚ್ಚುವರಿ ಪಾವತಿಸಿದ ಬಡ್ಡಿ, ಫಬೀನಾ ಹೆಚ್ಚುವರಿ ಪಾವತಿಸಿದ ಬಡ್ಡಿ 362 ರೂಪಾಯಿ 50 ಪೈಸೆ. ತಿಳಿತಲ್ಲಪ್ಪ. ಏನಿಲ್ಲಪ್ಪ, ಇಲ್ಲಿ ಮೊತ್ತ ಯಾವುದು ಮತ್ತ ಸರಳ ಬಡ್ಡಿ ಯಾವುದು ಅಂತ ಅರ್ಥ ಮಾಡ್ಕೋಬೇಕು. ಮತ್ತೆ ಚಕ್ರ ಬಡ್ಡಿಯನ್ನ ಹೆಂಗ್ ಕಂಡು ಹಿಡ್ಬೇಕು, ಮೊದಲಿಗೆ ನೀವು ಮೊತ್ತವನ್ನ ಕಂಡು ಹಿಡಿದು ಆಮೇಲೆ ಏನ್ ಮಾಡ್ಬೇಕು, ಚಕ್ರ ಬಡ್ಡಿಯನ್ನ ಕಂಡು ಹಿಡಿಬೇಕು. ತಿಳಿತಲ್ಲ. ನೆಕ್ಸ್ಟ್, ನಾನು ಶಂಶೇಡ್ನಿಂದ 12,000 ರೂಪಾಯಿಯನ್ನು ವಾರ್ಷಿಕ 6% ಸರಳ ಬಡ್ಡಿ ದರದಲ್ಲಿ 2 ವರ್ಷಗಳ ಅವಧಿಗೆ ತೆಗೆದುಕೊಂಡಿದ್ದೇನೆ. ಇದೇ ಮೊತ್ತವನ್ನ ವಾರ್ಷಿಕ 6% ಚಕ್ರ ಬಡ್ಡಿ ದರದಲ್ಲಿ ತೆಗೆದುಕೊಂಡಿದ್ದರೆ ನಾನು ಎಷ್ಟು ಹಣ ಪಾವತಿಸ್ಬೇಕು. ಒಂದೇಕ ಸರಳ ಬಡ್ಡಿ ಒಳಗ್ ತಗೊಂಡಾನಂತ, ಹೌದಾ, ಅದ ಚಕ್ರ ಬಡ್ಡಿ ಒಳಗ್ ತಗೊಂಡಿದ್ರೆ ಎಷ್ಟಾಗುತ್ತ, ಮೊದಲು ಏನ್ ಮಾಡೋಣ್ರಿ, ಸರಳ ಬಡ್ಡಿಯನ್ನ ಲೆಕ್ಕ ಹಾಕೋಣ್ರಿ. ಸರಳ ಬಡ್ಡಿ ಲೆಕ್ಕಾಚಾರ ಮಾಡೋಣ್ರಿ. ಸರಳ ಬಡ್ಡಿ ಸೂತ್ರ ಗೊತ್ತೈತಿ, I = PTR/100. ದತ್ತಾಂಶಗಳು ಏನದಾವು, P = 12,000 ಐತಿ ಅಪ್ಪ. P = 12,000 ರೂಪಾಯಿ. ಹಾಗಾದ್ರೆ R = 6%. ನೆಕ್ಸ್ಟ್ T = 3 ವರ್ಷ. ಹಾಗಾದ್ರೆ ಸರಳ ಬಡ್ಡಿಯ ಸೂತ್ರ ಏನೈತಪ್ಪ, I = PTR/100. ಹೌದು. ಹಾಗಾದ್ರೆ P ಎಷ್ಟೈತಪ್ಪ, 12,000 ಐತಿ. P 12,000, T ಎಷ್ಟು, 3, R = 6. R ಅಂದ್ರ ಬಡ್ಡಿ ದರ, ಮತ್ತ ಇದು 6 ಅದು 6 ಅಂತ ಕನ್ಫ್ಯೂಸ್ ಆಗ್ಬೇಡ್ರಿ. ಡಿವೈಡೆಡ್ ಬೈ 100. ಹೌದಪ್ಪ. ಎಷ್ಟು ಗುಣಿಸಿದ್ರ, 12 3 36, 36 144, ಇದೊಂದು 0, 1,440 ರೂಪಾಯಿ ಏನಾತ್ಪ, ಇದು ಬಡ್ಡಿ ಆತಿದು. ಹೌದಪ್ಪ. ಇವಾಗ ಏನ್ ಮಾಡ್ಬೇಕು ನಾವು, ಚಕ್ರ ಬಡ್ಡಿ ಲೆಕ್ಕಾಚಾರ ಮಾಡೋಣ್ರಿ. ಚಕ್ರ ಬಡ್ಡಿನ ಲೆಕ್ಕಾಚಾರ ಮಾಡ್ಬಂದ್ ಮೊದಲು ಏನ ಮೊತ್ತ ಕಂಡು ಹಿಡಿತೀರ, ಸೂತ್ರ ಏನೈತಿ, A = P × 1 + R / 100 whole to the power of n ಐತೆ. ಹಂಗಂದ್ರ ಇಲ್ಲಿ P ಎಷ್ಟೈತಪ್ಪ, 12,000 ಐತೆ. P ಎಷ್ಟೈತಿ, 12,000. P ಅಂದ್ರೆ ಏನಿದು, ಅಸಲು. P ಅಂದ್ರೆ ಏನಪ್ಪಾ, ಅಸಲು. R ಎಷ್ಟೈತಪ್ಪ, 6% ಐತೆ. ಆದ್ರ n ಅಷ್ಟ ಚೇಂಜ್ ಆಗುತ್ತೆ ಇಲ್ಲಿ. n ಏನ 2 ವರ್ಷ ಆಗುತ್ತೆ. ಎಷ್ಟಾಗುತ್ತ, 2 ವರ್ಷ ಆಗುತ್ತೆ. n = 2. ಇವಾಗ ಏನ್ ಮಾಡೋಣ್ರಿ, ಸೇಮ್ ಇದ್ರಾಗ ಹಾಕ್ಬಿಡೋಣ್ರಿ. A = 12,000. 12,000 ಅಂದ್ರೆ ಏನು, P 1 + R / 100 whole to the power of n = 12,000. ಹೌದಪ್ಪ. 100 100 106
106 ಪ್ಲಸ್ 100 ಹೋಲ್ ಟು ದ ಪವರ್ ಆಫ್ 2 ನ ಯಾಕ 2 ಯಾಕೆ ತಗೊಂತೀರಿ ಎನ್ ಅಂದ್ರೆ ಏನೈತಿ 2 ಐತಿ ಅದಕ್ಕ ಹೋಲ್ ಟು ದ ಪವರ್ ಆಫ್ 2 ತಗೊಂತೀವಿ. ನೆಕ್ಸ್ಟ್ ಏನಾಗತ್ತಿದ 12,000 ಇಂಟು 106 ಡಿವೈಡೆಡ್ ಬೈ 100 106 ಡಿವೈಡೆಡ್ ಬೈ 100 ಯಾಕ ಘಾತ ಏನೈತಪ್ಪ 2 ಐತೇನೆ ಇಲ್ಲ ಹಾಗಾಗಿ 106 ಡಿವೈಡೆಡ್ ಬೈ 106 ಮಾಡ್ಬೇಕು. ಹೌದಪ್ಪ ಈ ಮತ್ ಇದನ್ನ ಏನ್ ಮಾಡ್ರಿ ಎಷ್ಟು ಗುಣಿಸಿ 10ರಿಂದ ಭಾಗಿಸ್ಬೇಕು. ಭಾಗಿಸಿದಾಗ ಎಷ್ಟು ಬರ್ತೈತಪ್ಪ ನಮಗ ಎ ಇಸ್ ಈಕ್ವಲ್ ಟು ಓದಿಲ್ಲ ಇದು ಎ ಇಸ್ ಈಕ್ವಲ್ ಟು 13,483 ರೂಪಾಯಿ 20 ಪೈಸಾ ಬರ್ತಪ್ಪ. ಏನ್ಪ ಇದು ಮೊತ್ತ. ಇವಾಗ ಏನ್ ಮಾಡ್ಬೇಕು ನಾವು ಚಕ್ರ ಬಡ್ಡಿಯನ್ನ ಕಂಡುಹಿಡಬೇಕು. ಚಕ್ರ ಬಡ್ಡಿ ಸೂತ್ರ ಏನಪ್ಪಾ ಎ ಮೈನಸ್ ಪಿ. ಎ ಎಷ್ಟು ಸಿಕ್ತಪ್ಪ 13,483 ರೂಪಾಯಿ 20 ಪೈಸಾ ಮೈನಸ್ ಪಿ ಎಷ್ಟೈತಪ್ಪ 12,000 ಐತೆ. ಹಂಗಂದ್ರ 13,483 ರೂಪಾಯಿ 20 ಪೈಸಾದಾಗ 12,000 ಕಳೆದ್ರೆ ಎಷ್ಟು ಸಿಗುತ್ತೆ ನಮ್ಗ 1,483 ರೂಪಾಯಿ 20 ಪೈಸಾ ಸಿಗುತ್ತಪ್ಪ. ಇದೇನ ಚಕ್ರ ಬಡ್ಡಿ ಆತು. ಅವರು ಸರಳ ಬಡ್ಡಿ ಜಾಸ್ತಿ ಆಗುತ್ತೋ ಚಕ್ರ ಬಡ್ಡಿ ಜಾಸ್ತಿ ಆಗುತ್ತೋ ಅಂತ ಕೇಳ್ಯಾರ. ಹಂಗಂದ್ರ ನಾವೇನ್ ಮಾಡ್ಬೇಕು ಈಗ ಕಳಿಬೇಕು. ಎದ್ರಾಗ ಯಾವ್ದು ಜಾಸ್ತಿ ಐತಲ್ಲ ಅದನ್ನ ಏನ್ ಮಾಡೋಣ್ರಿಪ್ಪ ಕಂಡುಹಿಡೇನ್ರಿ. ವ್ಯತ್ಯಾಸ ಮಾಡೋಣ್ರಿ. ವ್ಯತ್ಯಾಸ ಏನ 4,483 ಸಾರಿ 1,483 ಇದು 1,483 ಐತಿ. ಇದು ಎಷ್ಟೈತಿ 1,440 ಐತಿ. ಹಾಗಾದ್ರ ಚಕ್ರ ಬಡ್ಡಿ ಒಳಗ ನಾವೇನ್ ಮಾಡೋಣ್ರಿ ಸರಳ ಬಡ್ಡಿಯನ್ನ ಕಳೀನ್ರಿ. ಯಾವ್ದು ದೊಡ್ಡದೈತಿ ಚಕ್ರ ಬಡ್ಡಿ ದೊಡ್ಡದೈತಿ. ಹೌದಾ ಚಕ್ರ ಬಡ್ಡಿ ಎಷ್ಟೈತಿ 1,483 ರೂಪಾಯಿ 20 ಪೈಸಾ ಐತಿ ಅಪ್ಪ. ಸರಳ ಬಡ್ಡಿ ಎಷ್ಟೈತಿ 1,440 ರೂಪಾಯಿ ಐತಿ. ಇದ್ರಾಗ ಇದನ್ನ ಕಳೆದ್ರೆ ಎಷ್ಟು ಬರ್ತಪ್ಪ ಇವಾಗ 43 ರೂಪಾಯಿ 23 ಪೈಸಾ 43 ರೂಪಾಯಿ 20 ಪೈಸಾ ಇಷ್ಟು ತಿಳಿತಾ. ಇವಾಗ ಹಾಗಾದ್ರೆ ಪಾವತಿಸ್ಬೇಕಾಗಿದ್ದು ಎಷ್ಟು ಹೆಚ್ಚಿಗೆ ಪಾವತಿಸ್ಬೇಕಾಗಿದ್ದು 43 ರೂಪಾಯಿ 20 ಪೈಸಾ 43 ರೂಪಾಯಿ 20 ಪೈಸಾ ಹೆಚ್ಚಿಗೆ ಪಾವತಿಸಬೇಕು. ತಿಳಿತಲ್ಲಪ್ಪ ಎಷ್ಟು ಸರಳ ಅದ ನೋಡ್ರಿ. ನಿಯಮ ಬರ್ಕೊಂಡು ನಿಯಮ ಮಾಡ್ಬೋದು ಲೆಕ್ಕಗಳನ್ನ. ವಿಡಿಯೋನ ಪಾಸ್ ಮಾಡಿ ನೆಕ್ಸ್ಟ್ ಲೆಕ್ಕನು ಮಾಡ್ಬೋದು ನೀವು. ಹೌದಲ್ಲ ನೆಕ್ಸ್ಟ್ ಇಲ್ಲಿ ನೋಡ್ರಿ ವಾಸುದೇವನು ವಾರ್ಷಿಕ 12% ದರದಲ್ಲಿ ಅರ್ಧ ವರ್ಷಕ್ಕೊಮ್ಮೆ ಚಕ್ರ ಬಡ್ಡಿಯನ್ನು ಲೆಕ್ಕ ಮಾಡುವಂತೆ 60,000 ಹೂಡಿಕೆ ಮಾಡ್ತಾನ. 60,000 ರೂಪಾಯಿ ಏನ್ ಮಾಡ್ತಾನವ ಹೂಡಿಕೆ ಮಾಡ್ತಾನ. ಅವನು 6 ತಿಂಗಳ ನಂತರ ಮತ್ತು 1 ವರ್ಷದ ನಂತರ ಮೊತ್ತವನ್ನ ಎಷ್ಟು ಗಳಿಸ್ತಾನ ಅನ್ನೋದನ್ನ ನಾವೇನ್ ಮಾಡ್ಬೇಕು ಇಲ್ಲಿ ಕಂಡುಹಿಡಬೇಕು. ಹೌದಪ್ಪ ಇವಾಗ ಏನ್ ಮಾಡೋಣ್ರಿ ಕಂಡುಹಿಡೀನ್ರೆ. ಸೇಮ್ ಪ್ರೊಸೀಜರ್. ಏನೇನ್ ಕೊಟ್ಟಾನ ಪಿ ಕೊಟ್ಟಾನ ಅಸಲ್ ಕೊಟ್ಟಾನ ಎಷ್ಟೈತಪ್ಪ 60,000 ರೂಪಾಯಿ ಐತಿ. ಪಿ ಎಷ್ಟೈತಪ್ಪ 60,000 ರೂಪಾಯಿ ಐತಿ. ಆರ್ ಬಡ್ಡಿ ದರ ಎಷ್ಟೈತಪ್ಪ 6% ಐತಿ. ನೆಕ್ಸ್ಟ್ ಎನ್ ಈಕ್ವಲ್ ಟು 1 ಯಾಕ 1 ವರ್ಷದ್ದು ಕಂಡುಹಿಡೀನ್ರಲ್ಲ ಎನ್ ಈಕ್ವಲ್ ಟು 1. ಎ ಇಸ್ ಈಕ್ವಲ್ ಟು ಪಿ ಇಂಟು 1 ಪ್ಲಸ್ ಆರ್ ಡಿವೈಡೆಡ್ ಬೈ 100 ಹೋಲ್ ಟು ದ ಪವರ್ ಆಫ್ ಎನ್. ಹೌದಾ ಹೋಲ್ ಟು ದ ಪವರ್ ಆಫ್ ಎನ್. ಇವಾಗ ಏನಾಗುತ್ತೆ ಹೇಳ್ರಿ ಇದು ಹೋಲ್ ಟು ದ ಪವರ್ ಆಫ್ ಎನ್. ಪಿ ಎಷ್ಟೈತಪ್ಪ 60,000 ಐತಿ. 1 ಪ್ಲಸ್ 6 ಡಿವೈಡೆಡ್ ಬೈ 100 ಹೋಲ್ ಟು ದ ಪವರ್ ಆಫ್ 1. ಇವಾಗ ನೋಡ್ರಿಪ್ಪ ಎ ಇಸ್ ಈಕ್ವಲ್ ಟು 60,000. ಇದು ಏನಾಗುತ್ತ 100 ಒಂದ್ಲೆ 100 106 106 ಡಿವೈಡೆಡ್ ಬೈ 100 ಘಾತ ಎಷ್ಟೈತಿ 1 ಐತಿ. ಹಂಗಂದ್ರೆ ಒಂದ ಸಲ ಗುಣಿಸ್ತೀರೇನು ಇಲ್ಲ ಇದನ್ನ. ಹಾಗಾದ್ರೆ ಎ ಇಸ್ ಈಕ್ವಲ್ ಟು 60,000 ಬರ್ಕೋರಿ ಅಪ್ಪ ಇಂಟು 106 ಡಿವೈಡೆಡ್ ಬೈ 100. ಇವೆರಡು 0 ಇವೆರಡು 0 ಉಳಿತೇನಪ್ಪ 600 ಇಂಟು 106. ಹೌದಪ್ಪ 600 ಇಂಟು 106 ಮಾಡಿದ್ರೆ ಎಷ್ಟಪ್ಪ 63,600. 63,600 ರೂಪಾಯಿ ಏನಾತಪ್ಪ ಇದು ಮೊತ್ತ ಆತು. ಒಂದೇ ಪ್ರಶ್ನೆ ಆತಿದು. ನೆಕ್ಸ್ಟ್ ಎರಡನೇದೈತಲ್ಲ ಅದಕ್ಕೇನ ಎ ಇಸ್ ಸೇಮ್ ಸೂತ್ರ ಕಂಡಿಡೇನ್ರಿ. ಎ ಇಸ್ ಈಕ್ವಲ್ ಟು ಪಿ ಇಂಟು 1 ಪ್ಲಸ್ ಆರ್ ಡಿವೈಡೆಡ್ ಬೈ
100 ಹೋಲ್ ಟು ದ ಪವರ್ ಆಫ್ ಎನ್ ಅಪ್ಪ ಬರ್ಕೋರಿ. ಇವಾಗ ಏನೇನೈತಿ, ಪಿ ಇಸ್ ಈಕ್ವಲ್ ಟು 60,000. ನೆಕ್ಸ್ಟ್ ಆರ್ ಇಸ್ ಈಕ್ವಲ್ ಟು 6%, ಎನ್ ಈಕ್ವಲ್ ಟು 2. ಇವಾಗ ಏನ್ ಮಾಡೋಣ್ರಿ, ಎ ಇಸ್ ಈಕ್ವಲ್ ಟು 60,000 1 ಪ್ಲಸ್ 6 ಡಿವೈಡೆಡ್ ಬೈ 100 ಹೋಲ್ ಟು ದ ಪವರ್ ಆಫ್ 2, 60,000 ಅಪ್ಪ. ಪ್ಲಸ್ ಇದು ಸೇಮ್ 100 1 100 106 ಡಿವೈಡೆಡ್ ಬೈ 100, ಇಲ್ಲೇ ಘಾತ 2 ಅಂದ್ರೆ ಏನಪ್ಪಾ, ಇಲ್ಲೇ 2 ಸಲ ನಾವ್ ಏನ್ ಮಾಡ್ಬೇಕು, ಗುಣಿಸ್ಬೇಕು. 60,000 ಈಗ 106 ಡಿವೈಡೆಡ್ ಬೈ 100, 106 ಡಿವೈಡೆಡ್ ಬೈ 100, ಇವೆರಡು 0 ಇವೆರಡು 0 ಇವೆರಡು 0 ಇವೆರಡು 0 ಉಳಿತೇನಪ್ಪಾ, 6 ಇಂಟು 106 ಇಂಟು 106. ಹೌದನ್ಪಾ. ಇವಾಗ ಏನ್ ಮಾಡ್ರಿ, ಇವನಷ್ಟನ್ನು ಗುಣಿಸ್ರಿ ಎಷ್ಟಾಗುತ್ತ, 67,416 ರೂಪಾಯಿ ಆಗುತ್ತೆ. ತಿಳಿತನ್ಪಾ. ಇದು 6 ತಿಂಗಳಿಗೆ, ಇದು 1 ವರ್ಷಕ್ಕ. 6 ತಿಂಗಳಿಗೆ 63,600 ರೂಪಾಯಿ ಏನ್ ಮಾಡ್ತಾನವ, ಮೊತ್ತವನ್ನ ಗಳಿಸ್ತಾನ. ಇಲ್ಲೇ 1 ವರ್ಷಕ್ಕ 67,416 ರೂಪಾಯಿ ಮೊತ್ತವನ್ನ ಗಳಿಸ್ತಾನ. ತಿಳಿತಲ್ಲಪ್ಪ. ಇವಾಗ ಏನ್ ಮಾಡ್ಬೇಕು, ನೆಕ್ಸ್ಟ್ ಲೆಕ್ಕವನ್ನ ಕಂಡುಹಿಡೀನ್ರಿ. ನೆಕ್ಸ್ಟ್ ಲೆಕ್ಕ ಏನೈತಿ ನೋಡ್ರಿ. ಆರಿಫನು ಬ್ಯಾಂಕ್ ಒಂದರಲ್ಲಿ 80,000 ರೂಪಾಯಿ ಸಾಲವನ್ನ ತೆಗೆದುಕೊಂಡಿದ್ದಾನೆ. ಆರಿಫ್ ಏನ್ ಮಾಡ್ಯಾನ, 80,000 ಸಾಲವನ್ನ ಬ್ಯಾಂಕ್ನಾಗ ತೆಗೆದುಕೊಂಡಾನ. ಬಡ್ಡಿಯ ದರವು ವಾರ್ಷಿಕ 10%. ಬಡ್ಡಿ ದರ ಎಷ್ಟೈತಪ್ಪ, ವಾರ್ಷಿಕ 10% ಐತಿ. ಆತನು ಬಡ್ಡಿಯನ್ನು 1 ವರ್ಷಕ್ಕೊಮ್ಮೆ ಚಕ್ರ ಬಡ್ಡಿಯನ್ನು ಲೆಕ್ಕ ಮಾಡಿದ್ರ ಅವ ನೋಡ್ರಿ, ಬಡ್ಡಿಯನ್ನ ಏನ್ ಮಾಡ್ಬೋದು, ಚಕ್ರ ಬಡ್ಡಿಯನ್ನ 1 ವರ್ಷಕ್ಕೆ ಲೆಕ್ಕ ಮಾಡ್ಬೋದು, ಅಥವಾ ಅರ್ಧ ವರ್ಷಕ್ಕೊಮ್ಮೆ ಚಕ್ರ ಬಡ್ಡಿಯನ್ನು ಲೆಕ್ಕ ಮಾಡಿದರೆ 2.12 ವರ್ಷಗಳ ನಂತರ ಪಾವತಿಸಬೇಕಾಗುವ ಮೊತ್ತಗಳ ವ್ಯತ್ಯಾಸವನ್ನ ನಾವೇನ್ ಮಾಡ್ಬೇಕಿಲ್ಲಿ, ಕಂಡುಹಿಡಿಬೇಕಾಗತ್ತ. ಯಾರ್ದು, ಆರಿಫ್ ಅಂದು. ಹೌದಪ್ಪ. ಸೇಮ್ ಪ್ರೊಸೀಜರ್ ಮಾಡೋಣ್ರಿ. ಫಸ್ಟಿಗೆ ಏನ್ ಮಾಡೋಣ್ರಿ, ಸೂತ್ರ ಬರ್ಕೊಂಡ್ರಿ. ಸೂತ್ರ ಏನೈತಪ್ಪ, ಎ ಇಸ್ ಈಕ್ವಲ್ ಟು ಪಿ ಇಂಟು 1 ಪ್ಲಸ್ ಆರ್ ಡಿವೈಡೆಡ್ ಬೈ 100 ಹೋಲ್ ಟು ದ ಪವರ್ ಆಫ್ ಎನ್. ಹೌದಪ್ಪ. ಹಾಗಾದ್ರೆ ನಾವಿಲ್ಲಿ ಒಂದು ಪೂರ್ಣ ವರ್ಷಕ್ಕೆ ಚಕ್ರ ಬಡ್ಡಿಯನ್ನು ಕಂಡು ಹಿಡಿದು, ಹೌದಾ, ಒಂದು ಪೂರ್ಣ 1 ವರ್ಷಕ್ಕೆ ಚಕ್ರ ಬಡ್ಡಿಯನ್ನ ಕಂಡು ಹಿಡೀನ್ರಿ. ಆಮ್ಯಾಗ ಏನ್ ಮಾಡೋಣ್ರಿ, 1/2 ಅಂಶ ಅಂದ್ರ ಅರ್ಧ ವರ್ಷಕ್ಕೆ ಚಕ್ರ ಬಡ್ಡಿಯನ್ನ ಕಂಡಿಡೀನ. ಇಲ್ಲಿ ನೋಡ್ರಿ ಏನ್ ಕೊಟ್ಟನಪ್ಪ, ಪಿ ಇಸ್ ಈಕ್ವಲ್ ಟು 80,000 ಕೊಟ್ಟನ. ಪಿ ಇಸ್ ಈಕ್ವಲ್ ಟು 80,000 ರೂಪಾಯಿ. ಆಮ್ಯಾಗ ಏನ್ ಕೊಟ್ಟನಪ್ಪ, ಆರ್ ಕೊಟ್ಟಾನ. ಆರ್ ಎಷ್ಟೈತಪ್ಪ, 10% ಐತಿ. ಹೌದಾ. ನೆಕ್ಸ್ಟ್ ಎನ್ ಈಕ್ವಲ್ ಟು 1. ಯಾಕ 1 ವರ್ಷಕ್ಕೆ ಕಂಡು ಹಿಡಿದ ಆಮ್ಯಾಗ ಏನ್ ಮಾಡೋಣ್ರಿ, ಅರ್ಧ ವರ್ಷಕ್ಕೆ ಕಂಡು ಹಿಡೀನ್ರಿ. ಹಾಗಾದ್ರೆ ಇಲ್ಲಿ ಏನಾಗತ್ತಪ್ಪ, ಎ ಇಸ್ ಈಕ್ವಲ್ ಟು 80,000 ಪ್ಲಸ್ 10 ಡಿವೈಡೆಡ್ ಬೈ 100 ಹೋಲ್ ಟು ದ ಪವರ್ ಆಫ್ ಏನಪ್ಪಾ, 1. 80,000 100 100 ಪ್ಲಸ್ 10 110 110 ಡಿವೈಡೆಡ್ ಬೈ 100 ಹೋಲ್ ಟು ದ ಪವರ್ ಆಫ್ 1. 1 ಬಂದ್ರೆ ಚಿಂತಿಲ್ ನೋಡ್ರಿ, ಯಾಕ ಒಂದ ಸಲ ಗುಣಿಸಿ ಬಿಡೋದು. ಹೌದಾನ ಇಲ್ಲ. 80,000 ಇಂಟು 110 ಡಿವೈಡೆಡ್ ಬೈ 100, ಇವೆರಡು 0 ಇವೆರಡು 0. ಹೌದಪ್ಪ. 11 8 88 ಅಪ್ಪ. ಮುಂದ್ 1 3 0 ಇಟ್ಬಿಡ್ರಿ. ಯಾಕ 1 2 3 0 ಇಟ್ಬಿಡುದು. ಇದೆಷ್ಟಾತ, 88,000 ರೂಪಾಯಿ ಏನಾತ, ಮೊತ್ತ ಆತ. ಈಗ ಮುಂದಿನ 1-2 ವರ್ಷಕ್ಕೆ ನಾವೇನ್ ಮಾಡ್ಬೇಕು, ಸರಳ ಬಡ್ಡಿಯನ್ನ ಕಂಡು ಹಿಡ್ಬೇಕು. 1.5 ವರ್ಷಕ್ಕ ಮುಂದಿನ 1/2 ಅಂಶರ ಸರಳ ಬಡ್ಡಿ. ಫಸ್ಟಿಗೆ ಹೇಳಿದ್ವಿ, ಮೊದಲ 1 ವರ್ಷದ ಕಂಡು ಹಿಡಿದ ಆಮ್ಯಾಗ ಏನ್ ಮಾಡೋಣ್ರಿ, ಅರ್ಧ ವರ್ಷದ ಕಂಡು ಹಿಡಿನ ಅಂತ ಹೇಳಿದ್ವಿ. ಹಾಗಾದ್ರೆ ಇಲ್ಲಿ ಐ ಇಸ್ ಈಕ್ವಲ್ ಟು ಪಿ ಟಿ ಆರ್ ಅಪ್ಪ 100 ಅಪ್ಪ. ಇಲ್ಲಿ ಟಿ ಎಷ್ಟ ಚೇಂಜ್ ಆಗುತ್ತೆ, ಪಿ ಎಷ್ಟೈತಪ್ಪ, ಸೇಮ್ 88,000. ಪಿ ಎಷ್ಟೈತಿ, 88,000. ಟಿ ಎಷ್ಟೈತಿ, 1/2 ಅಂಶ ಐತಿ. ಆರ್ ಎಷ್ಟೈತಪ್ಪ, 10 ಐತಿ. ಡಿವೈಡೆಡ್ ಬೈ 2 ಇಂಟು 100. ಹೌದಾ. 2 44, 4,400. 4,400 ರೂಪಾಯಿ ಏನಪ್ಪ, ಇದು ಆಯತ್. ಆಯ್ ಏನ್ಪ ಇದು,
ಬಡ್ಡಿ. ಇವಾಗ ನೆಕ್ಸ್ಟ್ ಏನ್ ಕಂಡುಹಿಡಿಬೇಕು ನಾವು? ಪಾವತಿಸಬೇಕಾದಂತ ಮೊತ್ತ, ಪಾವತಿಸಬೇಕಾದ ಒಟ್ಟು ಮೊತ್ತ. ಹೌದಾ? ಒಟ್ಟು ಮೊತ್ತವನ್ನ ಹೆಂಗ್ ಕಂಡುಹಿಡಿತೀರಿ? ಎರಡನ್ನು ಕೂಡಿಸ್ತೀರನ ಇಲ್ಲ? ಮೊತ್ತ ಮತ್ತ ಬಡ್ಡಿಯನ್ನ ಏನ್ ಮಾಡ್ಬೇಕಿಲ್ಲಿ? ಕೂಡಿಸ್ಬೇಕು. ಮೊತ್ತ ಎಷ್ಟೈತಪ್ಪ? 88,000 ಐತೆ. ಪ್ಲಸ್ ಬಡ್ಡಿ ಎಷ್ಟೈತಪ್ಪ? 44,400 ರೂಪಾಯಿ ಐತೆ. ಎರಡನ್ನು ಕೂಡಿಸ್ರಿ, ಎಷ್ಟ್ ಸಿಗುತ್ತೆ ನಮ್ಗ? 92,400 ರೂಪಾಯಿ. ಹಾಗಾದ್ರೆ ಅವನು ಆರೀಫ್ ಏನ್ ಮಾಡ್ಬೋದು? 92,400 ರೂಪಾಯಿಯನ್ನ ಪಾವತಿಸ್ಬೇಕು. ಇವಾಗ ಇದು 1ನೇ ಪ್ರಶ್ನೆ ಆಯ್ತು. ನಾವ್ 2ನೇ ಪ್ರಶ್ನೆಯನ್ನ ಏನ್ ಮಾಡ್ಬೇಕು? ಕಂಡುಹಿಡಿಬೇಕು. 2ನೇ ಪ್ರಶ್ನೆ ಅರ್ಧ ವರ್ಷಕ್ಕೊಮ್ಮೆ ಚಕ್ರ ಬಡ್ಡಿಯನ್ನು ಲೆಕ್ಕ ಮಾಡಿದ್ರೆ ಐತಲ್ಲ, ಅದನ್ನ ಏನ್ ಮಾಡ್ಬೇಕು? ಕಂಡುಹಿಡಿಬೇಕು. ಅದು ಏನಾಗುತ್ತಂದ್ರ ಸೇಮ್ ಸೂತ್ರನ ಏನ? A is equal to P into 1 plus R divided by 100 whole to the power of n. ಹೌದು. P is equal to ಏನಾಗತ್ತಪ್ಪ? 80,000 ಆಗತ್ತ. P is equal to 80,000 ರೂಪಾಯಿ. ಹಾಗಾದ್ರೆ R equal to 5%, n equal to 3, A equal to P ಎಷ್ಟೈತಪ್ಪ? 80,000 ಐತೆ. 1 plus 5 divided by 100 whole to the power of 3. ಹೌದಾನೆ ಇಲ್ಲ? 80,000 100 ಒಂದ್ಲೆ 100, 105 by 100 whole to the power of 3 ಅಂದ್ರೆ ಏನ? 3 ಸಲ ಗುಣಿಸ್ಬೇಕು. ಹಂಗಂದ್ರ 80,000 ಇಂಟು 105 by 100, 105 by 100, 105 by 100. ಯಾಕೆ ಹೇಳ್ರಪ್ಪ? ಘಾತ ಏನೈತಿ? 3 ಐತಿ. ಹಾಗಾಗಿ ಇದು ನಾವು 3 ಸಲ ಏನ್ ಮಾಡ್ಬೇಕು? ಕಡ್ತಾ ಹೊಡಿಬೇಕು. ತಿಳಿತಲ್ಲಪ್ಪ? ಇದನ್ನಷ್ಟು ಕೂಡಿಸಿ ಡಿವೈಡೆಡ್ ಬೈ ಏನ್ ಮಾಡ್ಬಿಡ್ರಿ? 100 ಮಾಡ್ರಿ. ಡಿವೈಡೆಡ್ ಬೈ 100 ಮಾಡಿದಾಗ ನಮ್ಗೆ ಆನ್ಸರ್ ಎಷ್ಟು ಸಿಗುತ್ತ? 92,610 ರೂಪಾಯಿ ಸಿಗುತ್ತಪ್ಪ. ಏನ್ಪ ಇದು? ಮೊತ್ತ ಎ ಸಿಕ್ತು. ಇವಾಗ ನಾವೇನ್ ಮಾಡ್ಬೋದು? ಪಾವತಿಸಬೇಕಾದಂತ ಮೊತ್ತವನ್ನ ಕಂಡುಹಿಡಿಬೇಕಾ? ಪಾವತಿಸಬೇಕಾದ ಮೊತ್ತ, ಬೇಕಾದ ಮೊತ್ತಗಳ ವ್ಯತ್ಯಾಸ ಆಗಲ್ಲ ಬಂದಿತ್ತಲ್ಲ, ಆ ವ್ಯತ್ಯಾಸದಾಗ ನಾವ್ ಏನ್ ಮಾಡ್ಬೇಕಿಲ್ಲಿ? ವ್ಯತ್ಯಾಸವನ್ನ ಕಂಡುಹಿಡ್ಬೇಕು. ಇಲ್ಲೇ 92,610 ಐತಿ. ಹೌದಪ್ಪ? ಮತ್ತೆಷ್ಟೈತಿ? 92,400 ಐತಿ. ಇವನ್ನೆರಡು ಕಳೆದ್ರೆ ಎಷ್ಟು ಬಂತಪ್ಪ? 210 ರೂಪಾಯಿ ಬಂತು. ಹಾಗಾದ್ರೆ ಪಾವತಿಸಬೇಕಾದ ಮೊತ್ತಗಳ ವ್ಯತ್ಯಾಸ ಎಷ್ಟಪ್ಪ? 210 ರೂಪಾಯಿ. ತಿಳಿತಲ್ಲ? ನೆಕ್ಸ್ಟ್ ಏನೈತೆ ಅಂದ್ರ, ಮರಿಯಾ ಒಂದು ವ್ಯತ್ಯಾಸದಲ್ಲಿ, ಯಾರಿವ? ಮರಿಯಾ ಒಂದು ವ್ಯವಹಾರದಲ್ಲಿ 8,000 ಹೂಡಿಕೆ ಮಾಡಿರುವಳು. ಮರಿಯಾ ಏನ್ ಮಾಡ್ತಾಳ? ಒಂದು ವ್ಯವಹಾರದಾಗ 8,000 ರೂಪಾಯಿನ ಹೂಡಿಕೆ ಮಾಡ್ತಾಳ. ಆಕೆಗೆ ವರ್ಷಕ್ಕೊಮ್ಮೆ ಚಕ್ರ ಬಡ್ಡಿಯನ್ನು ಲೆಕ್ಕ ಮಾಡಿದ್ರ ವಾರ್ಷಿಕ 5% ದರದಲ್ಲಿ ಬಡ್ಡಿ ಬರುತ್ತಿದ್ದರೆ, 5% ಬಡ್ಡಿ ಬರುತ್ತಿದ್ರ 2 ವರ್ಷಗಳ ಕೊನೆಯಲ್ಲಿ ಆಕೆಯ ಖಾತೆಯಲ್ಲಿ ಜಮಾ ಆಗಬೇಕಾದ ಮೊತ್ತ ಕಂಡುಹಿಡಿಬೇಕು. ಮತ್ತೆ 2ನೇ ಪ್ರಶ್ನೆ, 3ನೇ ವರ್ಷದ ಬಡ್ಡಿ. ಇವುಗಳನ್ನ ನಾವ್ ಏನ್ ಮಾಡ್ಬೇಕಿಲ್ಲಿ? ಕಂಡುಹಿಡಿಬೇಕು. ಹಾಗಾದ್ರೆ ನೋಡ್ರಪ್ಪ, ಏನ್ ಮಾಡೋಣ್ರಿ? ಸೂತ್ರ ಬರ್ಕೊಂಡ್ಬಿಡ್ರಿ. A is equal to P into 1 plus R divided by 100 whole to the power of n ಅಪ್ಪ. P ಎಷ್ಟೈತಪ್ಪ? 8,000 ಐತೆ. P ಎಷ್ಟೈತಿ? 8,000 ರೂಪಾಯಿ ಐತಿ. ಮತ್ತ R ಏನೈತಪ್ಪ? 5% ಐತಿ. N ಎಷ್ಟೈತಪ್ಪ? 2 ವರ್ಷಗಳಲ್ಲಿ ಅಂದಾಳ. ಹಾಗಾದ್ರೆ N equal to 2ನ. ಇವಾಗ ಏನ್ ಮಾಡ್ತಿರಪ್ಪ? ಇದನ್ನಷ್ಟು ಸೂತ್ರದಾಗ ಹಾಕೊಂಡ್ರಿ. ಸೂತ್ರದಾಗ ಹಾಕಿದ್ರ A is equal to 8,000 into 1 plus 5 divided by 100 whole to the power of 2. 8,000 100 ಒಂದ್ಲೆ 100, 105, 105 divided by 100 whole to the power of 2. 8,000 into 105 by 100, 105 by 100. ಇವೆರಡು ಸೊನ್ನೆ, ಇದೊಂದ್ ಸೊನ್ನೆ, ಉಳಿತೇನ? ಇವಾಗ
8 ಇಂಟು 105 ಇಂಟು 105 ಡಿವೈಡೆಡ್ ಬೈ 10 ಮಾಡ್ರಿ. ಎಷ್ಟು ಬರ್ತ? 8,820 ರೂಪಾಯಿ ಬರ್ತ. ಇದೇನ್ಪ ಇದು ಎ. ಮತ್ತನ ಇವಾಗ ನಾವೇನ್ ಮಾಡ್ಬೇಕು? ಎರಡನೇ ಲೆಕ್ಕನ ಕಂಡಿಡ್ಬೇಕು. ಎರಡನೇ ಲೆಕ್ಕ ಏನೈತಿ? 3ನೇ ವರ್ಷದ ಬಡ್ಡಿ. 3 ವರ್ಷದ ಬಡ್ಡಿಯನ್ನ ಏನ್ ಮಾಡ್ಬೇಕಿಲ್ಲಿ? ಲೆಕ್ಕ ಮಾಡ್ಬೇಕಾಗುತ್ತೆ. ಹಾಗಾದ್ರೆ ಎ ಇಸ್ ಈಕ್ವಲ್ ಟು ಸೇಮ್ ಪ್ರೊಸೀಜರ್ ಪಿ ಇಂಟು 1 ಪ್ಲಸ್ ಆರ್ ಡಿವೈಡೆಡ್ ಬೈ 100 ಹೋಲ್ ಟು ದ ಪವರ್ ಆಫ್ ಎನ್. ಹೌದಾ? ಇಲ್ಲಿ ಪಿ ಇಸ್ ಈಕ್ವಲ್ ಟು 8,820 ಮೊತ್ತ ಚೇಂಜ್ ಆಗುತ್ತಾನೆ. ಇಲ್ಲಿ ಅಸಲು ಬೆಲೆ ಏನಾಗುತ್ತೆ? ಚೇಂಜ್ ಆಗುತ್ತೆ. ಯಾಕ ಇಲ್ಲಿ ಎಷ್ಟಿತ್ತು? 8,000 ಇತ್ತು. ಇಲ್ಲಿ ನೆಕ್ಸ್ಟ್ ಎರಡನೇದ್ರಾಗ 3 ವರ್ಷದ ಕಂಡು ಹಿಡಿಬೇಕಂದ್ರೆ 8,820 ರೂಪಾಯಿ ಏನಾಗುತ್ತಾ? ಮೊತ್ತ ಚೇಂಜ್ ಆಗುತ್ತೆ. ಆರ್ ಈಕ್ವಲ್ ಟು 5%, ಎನ್ ಈಕ್ವಲ್ ಟು 1. ಹೌದಾ? ಎನ್ ಈಕ್ವಲ್ ಟು 1. ಎ ಇಸ್ ಈಕ್ವಲ್ ಟು 8,820 1 ಪ್ಲಸ್ 5 ಡಿವೈಡೆಡ್ ಬೈ 100 ಹೋಲ್ ಟು ದ ಪವರ್ ಆಫ್ 1. 8,820 105 ಡಿವೈಡೆಡ್ ಬೈ 100 ಹೋಲ್ ಟು ದ ಪವರ್ ಆಫ್ 1. ಹಾಗಾದ್ರೆ 8,820 105 ಬೈ 100. ಹೌದನ್ಪ? 105 ಬೈ 100. ಇಲ್ಲಿ ಏನ್ ಮಾಡ್ರಿ? ಇದನ್ನ ಕಡ್ತಾ ಹೊಡ್ಕೊಂಡ್ಬಿಡ್ರಿ. 5 ಎಳೆ 5 ಒಂದ್ಲಿನ 8,820 ಇಂಟು 21 ಇವಾಗ ಇದೊಂದ್ ಸೊನ್ನೆ ಇದೊಂದ್ ಸೊನ್ನೆ. 2 ಒಂದ್ಲೆ 2 ನಕಲೆ 2 ನಕಲೆ 2 ನಕಲೆ 2 ನಕಲೆ 2 ಒಂದ್ಲೆ ಇಂಟು 21. ಹೌದಪ್ಪ? ಇದನ್ನಷ್ಟು ಗುಣಿಸಿದ್ರೆ ಎಷ್ಟು ಬರುತ್ತಪ್ಪ ನಮ್ಗ? 9,261 ರೂಪಾಯಿ ಸಿಗುತ್ತ. ಇದು ಏನ್ಪಾ? ಎ. ಇವಾಗ ನಾವೇನ್ ಕಂಡು ಹಿಡಿಬೇಕಪ್ಪ? 3ನೇ ವರ್ಷದ ಬಡ್ಡಿ ಕಂಡು ಹಿಡಿಬೇಕಾ? 3ನೇ ವರ್ಷದ ಬಡ್ಡಿ. ಹೌದಪ್ಪ? 3ನೇ ವರ್ಷದ ಬಡ್ಡಿ ಹೆಂಗ್ ಕಂಡು ಹಿಡಿಯೋಣ ಹೇಳ್ರಿ? ಈ ಮೊತ್ತದಾಗ ಈ ಮೊತ್ತವನ್ನ ಏನ್ ಮಾಡ್ಬಿಡನ್ರಿ? ಕಳೀನ್ರಿ. 9,261 ರೂಪಾಯಿದಾಗ 8,820 ಏನ್ ಮಾಡ್ಬೇಕಪ್ಪ? ಕಳಿಬೇಕು. ಕಳೆದ್ರೆ ಎಷ್ಟು ಬರುತ್ತಪ್ಪ? 441 ರೂಪಾಯಿ ಸಿಗುತ್ತ. 441 ಏನ್ಪ? ಇದು 3ನೇ ವರ್ಷದ ಬಡ್ಡಿ. ತಿಳಿತನ್ಪ? ನೆಕ್ಸ್ಟ್ 8ನೇ ಪ್ರಶ್ನೆ ಏನೈತಂದ್ರ, ವಾರ್ಷಿಕ 10% ದರದಲ್ಲಿ ಅರ್ಧ ವರ್ಷಕ್ಕೊಮ್ಮೆ ಚಕ್ರ ಬಡ್ಡಿಯನ್ನು ಲೆಕ್ಕ ಮಾಡಿದ್ರೆ 10,000 ರೂಗಳಿಗೆ 1.1 ವರ್ಷಗಳಿಗೆ ಆಗುವ ಮೊತ್ತ ಹಾಗೂ ಚಕ್ರ ಬಡ್ಡಿಯನ್ನ ಕಂಡು ಹಿಡಿಯಿರಿ. ಈ ಬಡ್ಡಿಯು ವರ್ಷಕ್ಕೊಮ್ಮೆ ಚಕ್ರ ಬಡ್ಡಿಯನ್ನು ಲೆಕ್ಕ ಮಾಡಿದರೆ, ಇದ ಬಡ್ಡಿಗೆ ಏನ್ ಮಾಡ್ಬೇಕು? ವರ್ಷಕ್ಕೊಮ್ಮೆ ಚಕ್ರ ಬಡ್ಡಿ ಲೆಕ್ಕ ಹಾಕಿದ್ರ ಅವನಿಗೆ ದೊರಕುತ್ತಿದ್ದ ಬಡ್ಡಿಗಿಂತ ಹೆಚ್ಚಿಗೆ ಆಗಿರುತ್ತದೆ. ಹೆಚ್ಚಿಗೆ ಆಗತ್ತನ ಅಂತ ಕೇಳ್ಯಾರ ಅವ್ರು. ನಾವೇನ್ ಮಾಡ್ಬೇಕಿಲ್ಲಿ? ಕಂಡಿಡೀನ್ರಿ. ಹಾಗಾದ್ರೆ ಎ ಇಸ್ ಈಕ್ವಲ್ ಟು, ಹೌದಾ? ಎ ಇಸ್ ಈಕ್ವಲ್ ಟು ಪಿ ಇಂಟು 1 ಪ್ಲಸ್ ಆರ್ ಡಿವೈಡೆಡ್ ಬೈ 100 ಹೋಲ್ ಟು ದ ಪವರ್ ಆಫ್ ಎನ್. ಸೂತ್ರ ಬೆಪ್ಪಟ್ಟಾಗಿರ್ಬೇಕು ಇಷ್ಟೊತ್ತಿಗೆ. ಯಾಕ? ಲೆಕ್ಕಗಳು ಬಾಳ ಅದು. 8ನೇ ಲೆಕ್ಕಿದು. ಪಿ ಇಸ್ ಈಕ್ವಲ್ ಟು ಎಷ್ಟೈತಪ್ಪ? 10,000 ಐತೆ. ಪಿ ಇಸ್ ಈಕ್ವಲ್ ಟು 10,000 ರೂಪಾಯಿ. ನೆಕ್ಸ್ಟ್ ಆರ್ ಇಸ್ ಈಕ್ವಲ್ ಟು 5%. ಆರ್ ಇಸ್ ಈಕ್ವಲ್ ಟು 5%. ಎನ್ ಈಕ್ವಲ್ ಟು 3. ಹೌದಾ? ಎ ಇಸ್ ಈಕ್ವಲ್ ಟು ಪಿ ಏನೈತಿ? 10,000 ಐತೆ. 1 ಪ್ಲಸ್ 5 ಡಿವೈಡೆಡ್ ಬೈ 100 ಹೋಲ್ ಟು ದ ಪವರ್ ಆಫ್ 3 ನಪ್ಪ. ಹಂಗಂದ್ರ 10,000 100 ಒಂದ್ಲೆ 100 105 ಬೈ 100 ಹೋಲ್ ಟು ದ ಪವರ್ ಆಫ್ 3 ನ. ಹಂಗಂದ್ರೆ ಏನ್ ಮಾಡ್ಬಿಡೋಣ್ರಿ? ಎ ಇಸ್ ಈಕ್ವಲ್ ಟು 10,000 2 5 2 5 ಒಂದ್ಲೆ 5 20. ಹಂಗಂದ್ರ 21 20 21 20 21 20. ಇದೊಂದ್ ಸೊನ್ನೆ ಇದೊಂದ್ ಸೊನ್ನೆ ಇದೊಂದ್ ಸೊನ್ನೆ ಇದೊಂದ್ ಸೊನ್ನೆ ಇದೊಂದು ಸೊನ್ನೆ ಇದೊಂದು ಸೊನ್ನೆ. ಹೌದಾ? ಈಗ ಇಲ್ಲಿ ಏನ್ ಉಳಿತು? 2 ಒಂದ್ಲೆ 2 ಇಲ್ಲೇ ಹೊಡ್ಕೊಂಡ್ಬಿಡ್ರಿ. ಹೊಡ್ಕೊಂಡು ಇದನ್ನಷ್ಟು ಗುಣಿಸ್ರಿ ಅಪ್ಪ. ಗುಣಿಸಿ ಡಿವೈಡೆಡ್ ಬೈ 4 ಮಾಡ್ಬಿಡ್ರಿ. ಎ ಇಸ್ ಈಕ್ವಲ್ ಟು 11,576 ರೂಪಾಯಿ 25 ಪೈಸಾ. ಎ ಸಿಕ್ತಾಪ ಇದು. ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರ ನಾವು ಚಕ್ರ ಬಡ್ಡಿಯನ್ನ
ಕಂಡು ಹಿಡಿಬೇಕು. ಚಕ್ರ ಬಡ್ಡಿ ಸೂತ್ರ ಅಂತ ಗೊತ್ತೈತಿ ನಿಮ್ಗೆ. ಚಕ್ರ ಬಡ್ಡಿ ಈಕ್ವಲ್ ಟು ಎ ಮೈನಸ್ ಪಿ. ಚಕ್ರ ಬಡ್ಡಿ ಈಸ್ ಈಕ್ವಲ್ ಟು ಎ ಮೈನಸ್ ಪಿ. ಹೌದಾ? ಹಾಗಾದ್ರೆ ಎ ಮೈನಸ್ ಪಿ ಆತಂದ್ರ ಎ ಎಷ್ಟೈತಪ್ಪ? 11,576 -0.25 ಐತ. ಮೈನಸ್ ಇದು ಎಷ್ಟೈತಿ ಪಿ? 10,000 ಐತಿ. ಕಳೀರ್ಪ 11,576.25 10,000 ಕಳೆದ್ರೆ ಎಷ್ಟು ಸಿಗುತ್ತ? 1,576.25. ಇದೇನ್ಪ ಇದು? ಚಕ್ರ ಬಡ್ಡಿ. ಹಂಗಂದ್ರ ವರ್ಷಕ್ಕೊಮ್ಮೆ ಚಕ್ರ ಬಡ್ಡಿಯನ್ನ ನಾವೇನ್ ಮಾಡ್ಬೇಕಿಲ್ಲಿ? ಲೆಕ್ಕ ಹಾಕ್ಬೇಕು. ವರ್ಷಕ್ಕೊಮ್ಮೆ ಏನ್ ಮಾಡ್ಬೇಕು? ಚಕ್ರ ಬಡ್ಡಿಯನ್ನ ಲೆಕ್ಕ ಹಾಕ್ಬೇಕು. ಒಂದು ಪೂರ್ಣ ವರ್ಷದ ಕಂಡು ಹಿಡಿದ ಆಮ್ಯಾಗ ಏನ್ ಮಾಡ್ಬಿಡುನ್ರಿ? 1.5 ವರ್ಷದ ಕಂಡು ಹಿಡೀನ್ರಿ. ಮೊದಲಿಗೆ ನಾವೇನ್ ಮಾಡೋಣ್ರಿ? ಈಗ 1 ವರ್ಷದ ಕಂಡು ಹಿಡೀನ್ರಿ. 1ನೇ ವರ್ಷದ. ಹೌದಪ್ಪ? ಹಾಗಾದ್ರೆ ಇಲ್ಲಿ ಏನಾಗುತ್ತ? ಪಿ ಇಸ್ ಈಕ್ವಲ್ ಟು 80,000 ಆಗುತ್ತ. ಪಿ ಇಸ್ ಈಕ್ವಲ್ ಟು 80,000 ರೂಪಾಯಿ. ಹಂಗಂದ್ರ ಆರ್ ಇಸ್ ಈಕ್ವಲ್ ಟು 10%. ಎನ್ ಈಕ್ವಲ್ ಟು 1. ಸೂತ್ರ ಏನೈತಪ್ಪ? ಎ ಇಸ್ ಈಕ್ವಲ್ ಟು ಪಿ ಪ್ಲಸ್ ಪಿ ಇಂಟು 1 ಪ್ಲಸ್ ಆರ್ ಡಿವೈಡೆಡ್ ಬೈ 100 ಹೋಲ್ ಟು ದ ಪವರ್ ಆಫ್ ಎನ್. ಹಂಗಂದ್ರ 80,000. 100 ಪ್ಲಸ್ 10 110 ಡಿವೈಡೆಡ್ ಬೈ 100. ಇಲ್ಲೇನಾಗುತ್ತ? 80,000 ಇಂಟು 110 ಡಿವೈಡೆಡ್ ಬೈ 100. ಇವೆರಡು ಸೊನ್ನೆ ಇವೆರಡು ಸೊನ್ನೆ ಉಳಿತೇನಪ್ಪ? 800 ಇಂಟು 110 ಉಳಿತಪ್ಪ. 11 8. ಇವಾಗ ಏನ್ ಮಾಡ್ತೀರಿ ಇಲ್ಲಿ? ಅಯ್ಯೋ, ನಾವೇನ್ ಮಾಡ್ಬೇಕಾಗಿತ್ತಪ್ಪ? ಇಲ್ಲಿ 10,000 ತಗೋಬೇಕಾಗಿತ್ತು. 10,000 ಯಾಕೆ ತಗೊಂತೀರಿ ಹೇಳ? ಅಲ್ಲಿ ಮೊತ್ತ ಇತ್ತಲ್ಲ. ಹೌದಾನ? ಇಲ್ಲ ಪಿ ಈಕ್ವಲ್ ಟು 80,000 ಆಗಿತ್ತು. ಆದ್ರೆ ಇಲ್ಲಿ ನಾವ್ ಏನ್ ಮಾಡ್ಬೇಕು? 10,000ನ ತಗೋಬೇಕು. ಯಾಕ? 1 ವರ್ಷದ ಕಂಡು ಹಿಡಿಯತ್ತೇವಲ್ಲ. ಇದೇನಾಗುತ್ತ? 10,000 ಆಗುತ್ತ. 10,000 ಆತಂದ್ರ 100 ಇಂಟು 11 11 ಒಂದ್ಲೆ 11,000 ಆಗುತ್ತ. ತಿಳಾತೈತನಪ? ಯಾಕ? 1 ವರ್ಷದ ಕಂಡು ಹಿಡಿಯತ್ತೀರಿ. 1 ವರ್ಷದ ಕಂಡು ಹಿಡಿಬೇಕಂದ್ರೆ ಇಲ್ಲಿ ಏನಾಗುತ್ತ? 10,000 ಆಗುತ್ತ. ಹೌದಾ? ಹಿಂದಿನ ಲೆಕ್ಕದಾಗಿತ್ತು ನೋಡ್ರಿ. ಪಿ ಇಸ್ ಈಕ್ವಲ್ ಟು 10,000. 80,000 ರೂಪಾಯಿ ಐತಿದು. ಇದು 80 ಅಲ್ಲ, ಇದು ಕೂಡ ಏನಿದೆ? 10,000. ಹೌದಾ? 10,000 ಇದ್ದಿದ್ದಕ್ಕ ಈ ರೀತಿಯಾಗಿ ನಾವೇನ್ ಮಾಡ್ಬೇಕಪ್ಪ? ಕಂಡು ಹಿಡಿಬೇಕು. ತಿಳಿತಾನ? ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಇಲ್ಲಿ ಏನ್ ಚೇಂಜಸ್ ಆಗೋದಿಲ್ಲ. 10,000 ಅಷ್ಟ 80,000 ಅಷ್ಟ ಬರಿಬಾರ್ದಾಗಿತ್ತು ಅಲ್ಪ. ಇವಾಗ ಏನ್ ಮಾಡೋಣ್ರಿ? ಒಂದೆರಡು ಅಂಶನೇ ವರ್ಷ ಕಂಡು ಹಿಡೀನ್ರಿ. ಅಂದ್ರ ಅರ್ಧ ವರ್ಷಕ್ಕ ಏನ್ ಮಾಡೋಣ್ರಿ? ಸರಳ ಬಡ್ಡಿಯನ್ನ ಕಂಡು ಹಿಡೀನ್ರಿ. ಹೌದಾ? ಇಲ್ಲಿ ಕನ್ಫ್ಯೂಷನ್ ಆಗ್ಬೇಡ್ರಪ್ಪ. ಪಿ ಈಕ್ವಲ್ ಟು 10,000. ಪಿ ಅಂದ್ರೆ ಏನಪ್ಪಾ? ಅಸಲು. ಹಿಂದಿನ ಇದ್ರಾಗ ನೋಡ್ರಿ, ನೀವು ವಿಡಿಯೋನ ಹಿಂದ್ ಒಯ್ರಿ. ಅಲ್ಲಿ ಏನಿತ್ತಪ್ಪ? ಪಿ ಈಕ್ವಲ್ ಟು 10,000ನ ಇತ್ತ. ಈಗ ಅರ್ಧ ವರ್ಷಕ್ಕೆ ಏನ್ ಮಾಡೋಣ್ರಿ? ಸರಳ ಬಡ್ಡಿಯನ್ನ ಕಂಡು ಹಿಡೀನ್ರಿ. ಆ ಇಸ್ ಈಕ್ವಲ್ ಟು ಪಿ ಟಿ ಆರ್ ಅಪ್ 100. ಪಿ ಎಷ್ಟೈತಪ್ಪ? 11,000 ಐತೆ. ಇಲ್ಲ ಐತ್ ನೋಡ್ರಿ. ಇದ ಪಿ. ಪಿ ಎಷ್ಟೈತಪ್ಪ? 11,000 ಐತೆ. ಟಿ ಎಷ್ಟೈತಪ್ಪ? 1 ಐತೆ. ಆರ್ ಎಷ್ಟೈತಿ? 10 ಐತಿ. ಡಿವೈಡೆಡ್ ಬೈ 100. 11 ಒಂದ್ಲೆ 11. ಹಂಗಂದ್ರೆ ಎಷ್ಟಾತಿದ? 555 ಆತ. ಎಷ್ಟು? 555. ಯಾಕ? 555. ತಿಳಿತಲ್ಲಪ್ಪ? 11 ಹತ್ಲೆ ಇಲ್ಲಿ ಮಾಡ್ಲೇನ? 11 ಒಂದ್ಲೆ 11. ಇಲ್ಲೆರಡು ಸೊನ್ನೆನ ಡಿವೈಡೆಡ್ ಬೈ 2. 2 5ಲೆ 2 5ಲೆ 0. ಎಷ್ಟು ಉಳಿತಪ್ಪ? 550 ರೂಪಾಯಿ. ಏನಾತಪ್ಪ? ಇದು ಬಡ್ಡಿ ಆತ. ಯಾವ್ದಿದು? ಸರಳ ಬಡ್ಡಿ ಆತ. ನೆಕ್ಸ್ಟ್ ಏನ್ ಮಾಡ್ಬೇಕು ನಾವು? ಪಾವತಿಸಬೇಕಾದಂತ ಒಟ್ಟು ಮೊತ್ತ. ಪಾವತಿಸಬೇಕಾದ ಒಟ್ಟು ಮೊತ್ತ. ಹೌದಪ್ಪ? ಒಟ್ಟು ಮೊತ್ತ ಹೆಂಗ್ ಕಂಡು ಹಿಡಿತೀರಪ್ಪ? 11,550. 11,550ರಾಗ ನಾವೇನ್ ಮಾಡ್ಬೇಕು? 10,000ನ ಕಳಿಬೇಕು. ಎಷ್ಟು ಬಂತಪ್ಪ? 1,550 ರೂಪಾಯಿ ಬಂತು. ಇದೇನಿದೆ? ಪಾವತಿಸಬೇಕಾದಂತ ಒಟ್ಟು ಮೊತ್ತ. ಹಂಗಂದ್ರ ಎರಡನೇ ವಿಧಾನದಾಗ ನಾವ್ ಹೆಂಗ್ ಪಾವತಿಸ್ಬೇಕಂದ್ರ
ಎರಡನೇ ವಿಧಾನ. ಹೌದಪ್ಪ? ಎರಡನೇ ವಿಧಾನದಾಗ ನಾವು ಪಾವತಿಸಬೇಕಾದ ಬಡ್ಡಿಯನ್ನ ಹೆಂಗ್ ಕಂಡುಹಿಡಿತೇವೆ ಅಂದ್ರ, ಹೌದಾ, ಹೆಂಗ್ ಕಂಡುಹಿಡಿತೇವೆ ಅಂದ್ರ 1576 1576.25 ಅಂದ್ರ 1576.25 ಮೈನಸ್ 1550. ಈಗ ಇದ್ರ ಕಳಿರ್ಪ ಇದು ಎಷ್ಟು ಬರ್ತ? 26 ರೂಪಾಯಿ 25 ಪೈಸಾ ಬರ್ತ. ಇಷ್ಟು ಬಡ್ಡಿ ಏನಾಗುತ್ತಪ್ಪ ಇಲ್ಲಿ ಕಡಿಮೆ ಆಗುತ್ತ ಅಂತ ನಾವು ಕಂಡುಹಿಡಿಬಹುದು. ತಿಳಿತಲ್ಲಪ್ಪ? ನೆಕ್ಸ್ಟ್ 9ನೇ ಪ್ರಶ್ನೆ ನೋಡ್ರಿ. ರಾಮನು 4096 ವಾರ್ಷಿಕ 12.12 ದರದಲ್ಲಿ ಅರ್ಧ ವರ್ಷಕ್ಕೊಮ್ಮೆ ಚಕ್ರ ಬಡ್ಡಿಯನ್ನು ಲೆಕ್ಕ ಮಾಡುವಂತೆ 18 ತಿಂಗಳ ಅವಧಿಗೆ ಕೊಟ್ಟಾಗ ಅವನಿಗೆ ದೊರಕುವ ಮೊತ್ತವನ್ನ ನಾವೇನ್ ಮಾಡ್ಬೇಕಿಲ್ಲಿ ಕಂಡುಹಿಡಿಬೇಕು. ಹಾಗಾದ್ರೆ ಪಿ ಇಸ್ ಈಕ್ವಲ್ ಟು 4096 ರೂಪಾಯಿ. ನೆಕ್ಸ್ಟ್ ಆರ್ ಇಸ್ ಈಕ್ವಲ್ ಟು ಎಷ್ಟೈತಪ್ಪ? ಇದು 12.12% ಐತೆ. 12 24 1 25 2. ಹೌದಾ? ನೆಕ್ಸ್ಟ್ ಎನ್ ಈಕ್ವಲ್ ಟು 3. ಹೌದಪ್ಪ? ಹಂಗಂದ್ರ ಇವಾಗ ಏನ್ ಮಾಡೋಣ್ರಿ ನಾವು ಸೂತ್ರದಾಗ ಕಂಡುಹಿಡೀನ್ರಿ. ಎ ಇಸ್ ಈಕ್ವಲ್ ಟು ಪಿ ಇಂಟು 1 ಪ್ಲಸ್ ಆರ್ ಡಿವೈಡೆಡ್ ಬೈ 100 ಹೋಲ್ ಟು ದ ಪವರ್ ಆಫ್ ಎನ್ ಅಪ್ಪ. ಹೌದು. ಹಂಗಂದ್ರ ಪಿ ಎಷ್ಟೈತಪ್ಪ? 4096 ಇಂಟು 1 ಪ್ಲಸ್ 1 ಪ್ಲಸ್ ಇದೇನಾಗುತ್ತಪ್ಪ? 25 2 ಆಗುತ್ತಾ? 25. ಹೌದಾ? 25 4 ಆಗುತ್ತೆ ನೋಡ್ರಿ. 25 4 ಡಿವೈಡೆಡ್ ಬೈ 100 ಹೋಲ್ ಟು ದ ಪವರ್ ಆಫ್ 3 ನಪ್ಪ. ಹೌದು. ಹಾಗಾದ್ರೆ 4096 ಇದನ್ನಷ್ಟು ಏನ್ ಮಾಡ್ರಪ್ಪ, ಸಿಂಪ್ಲಿಫೈ ಮಾಡ್ಕೋರಿ. ಇಷ್ಟೊತ್ತನ ಲೆಕ್ಕ ಮಾಡಿದ್ದಕ್ಕ ಪ್ರಾಕ್ಟೀಸ್ ಆಗಿರ್ಬೋದು ಅನ್ಕೊಂಡೇನಿ. ನೀವು ಕೂಡ ಏನ್ ಮಾಡ್ರಿ, ಪ್ರಾಕ್ಟೀಸ್ ಮಾಡ್ರಿ. ಎಷ್ಟಾಗುತ್ತ? 425/400 ಆಗುತ್ತ. ಹೋಲ್ ಟು ದ ಪವರ್ ಆಫ್ 3 ಐತಿಯಪ್ಪ. ಹಂಗಂದ್ರೆ ಇದ್ರ ಅರ್ಥ ಏನಪ್ಪಾ? 3 ಸಲ ಗುಣಿಸ್ಬೇಕಂದಂಗ. ಹೌದಾ? ಇದನ್ನ ಕಟ್ತಾ ಬಿಡಿನ್ರಿ. 4096 ಇಂಟು ಇದನ್ನ 3 ಸಲ ಗುಣಿಸ್ಕೋರಿ. ಎಷ್ಟು ಬರ್ತ? 4913 ರೂಪಾಯಿ ಬರ್ತ. ಇದೇನಪ್ಪ? ಎ. ಹಾಗಾದ್ರೆ ಅವನಿಗೆ ದೊರಕುವ ಮೊತ್ತ ಎಷ್ಟಪ್ಪ? 4913 ರೂಪಾಯಿ. ತಿಳಿತಲ್ಲಪ್ಪ? ನೆಕ್ಸ್ಟ್, ಒಂದು ಸ್ಥಳದಲ್ಲಿ ಜನಸಂಖ್ಯೆಯು 2003ರಲ್ಲಿ ವಾರ್ಷಿಕ 5% ದರದಲ್ಲಿ 54,000ಕ್ಕೆ ಏರಿದೆ. ಹಾಗಾದ್ರೆ ಒಂದೇನೈತಿ? 2001ರಲ್ಲಿ ಜನಸಂಖ್ಯೆಯನ್ನ ಕಂಡುಹಿಡೀರಿ. ಎರಡನೇದೇನೈತಿ? 2005ರಲ್ಲಿ ಅದರ ಜನಸಂಖ್ಯೆಯನ್ನ ನಾವು ಕಂಡುಹಿಡಿಬೇಕು. ಮೊದಲಿಗೆ ಏನ್ ಮಾಡೋಣ್ರಿಪ್ಪ? ಪ್ರಶ್ನೆ ಪ್ರಕಾರ 2001ರಲ್ಲಿ ಕಂಡುಹಿಡೀನ್ರಿ. 2001ರಲ್ಲಿ. ಹಾಗಾದ್ರೆ ಈ ಏನೈತಪ್ಪ? ಮೊತ್ತನ ಕೊಟ್ಬಿಟ್ಟನವ. ಎಷ್ಟೈತಿ? 54,000 ಐತೆ. ನೆಕ್ಸ್ಟ್ ಆರ್ ಏನೈತಪ್ಪ? 5% ಐತೆ. ನೆಕ್ಸ್ಟ್ ಎನ್ ಏನೈತಪ್ಪ? 2 ಐತೆ. ಹಾಗಾದ್ರೆ ನಾವೇನ್ ಮಾಡ್ಬೇಕಪ್ಪ? ಸೂತ್ರ ಏನೈತಿ? ಎ ಇಸ್ ಈಕ್ವಲ್ ಟು ಪಿ ಇಂಟು 1 ಪ್ಲಸ್ ಆರ್ ಡಿವೈಡೆಡ್ ಬೈ 100 ಹೋಲ್ ಟು ದ ಪವರ್ ಆಫ್ ಎನ್ ಅಪ್ಪ. ಇದು ಸೂತ್ರ ಹೌದಾ ಇಲ್ಲ? ಹಾಗಾದ್ರೆ ಎ ಕೊಟ್ಬಿಟ್ಟಾನ. ಎಷ್ಟು ಕೊಟ್ಟಾನಪ್ಪ? 54,000 ಕೊಟ್ಟಾನಪ್ಪ. ಇಸ್ ಈಕ್ವಲ್ ಟು ಪಿ ಕೊಟ್ಟಾನ ಇಲ್ಲ, 1 ಪ್ಲಸ್ 5/100 ಹೋಲ್ ಟು ದ ಪವರ್ ಆಫ್ 2 ನಪ್ಪ. ಇವಾಗ ಏನಾಗತ್ತಪ್ಪ? 54,000 ಪಿ ಇಂಟು 105/100 ಹೋಲ್ ಟು ದ ಪವರ್ ಆಫ್ 2. ಹೌದನ್ಪ? ಇಲ್ಲಿ ಏನ್ ಕಂಡುಹಿಡಿಯತ್ತೇವೆ ನಾವು? ಪಿ ಅನ್ನ ಕಂಡುಹಿಡಿಯತ್ತೇವೆ. ಹಾಗಾದ್ರೆ ಈ ಪಿ ಈ ಕಡೆ ಬರುತ್ತ. ಪಿ ಕಂಡುಹಿಡಿತೇವನಿ ಇಲ್ಲ. ಪಿ ಇಸ್ ಈಕ್ವಲ್ ಟು 5,400 54,000 ಅಪ್ಪ. 5 2 5 1 5 20 ಇದೇನಾಗತ್ತಪ್ಪ? 20 21/20 ಆಗುತ್ತಾ? 21/20 ಆಗಲ್ಲ. ಈ ಕಡೆ ಇದ್ದಿದ್ದು ಈ ಕಡೆ ಆಗಿದ್ರ ಉಲ್ಟಾ ಆಗುತ್ತಿದು. ಹೌದಾ? 21 20/21 ಆಗುತ್ತ. ಹಿಂಗಂತೇವಲ್ಲ, ಇಲ್ಲಿ ಬಾಗ್ಲೆ ಇದ್ದಿದ್ದು ಈ ಕಡೆ ಬಂದ್ರೆ ಗುಂಡ್ಲೆ ಆಗತ್ತಂತೇವೆ. ಇಲ್ಲೇ 20
ಬೈ 21/20 ಆಗತ್ತಪ್ಪ. ಇದು ಕಡ್ತಾ ಹೊಡೆದ್ರೆ ಈ ಕಡೆ ಬಂದ್ರೆ ವ್ಯತ್ಕ್ರಮ ಆಗ್ಬಿಡ್ತೈತೆ. ಅದು ವ್ಯತ್ಕ್ರಮ ಆಗಿ ಏನಾಗುತ್ತೆ 20/21 ಆಗುತ್ತೆ. ಇವಾಗ ನಾವ್ ಏನ್ ಮಾಡ್ಬೇಕಪ್ಪ, ಇದನ್ನಷ್ಟು ಕಡ್ತಾ ಹೊಡಿಬೇಕು. ಕಡ್ತಾ ಹೊಡೆದ್ರ 48,979.59 ಆಗುತ್ತೆ. ಇದು ಏನಿದು ಅಂದಾಜಾಗಿದೆ. ಅಂದಾಜು ಮಾಡೋಣ್ರೆ ಇದನ್ನ. ಇವಾಗ ಎಷ್ಟಿತ್ತಪ್ಪ, ಇದು 48,979.59 ಇತ್ತ. ಇದು 48,980 ಆಗುತ್ತೆ ಅಂದಾಜಾಗಿ. ತಿಳಿತನ ಹೆಂಗ್ ಮಾಡ್ಬೇಕನ್ನೋದು. ಇಲ್ಲಿ 5 ಇತ್ತಪ್ಪ, ಇದು 5 ಇದ್ರ ಒಂದ್ ಸಂಖ್ಯೆ ಏನ್ ಮಾಡ್ಬೇಕು, ಹೆಚ್ಚಿಗೆ ತಗೊಂಡ್ಬಿಡ್ಬೇಕು. ಹಾಗಾಗಿ 48,980 ಜನಸಂಖ್ಯೆ ಆಯ್ತು. ಎಷ್ಟರಲ್ಲಿ? 2001ರಲ್ಲಿ. ಈಗ ಎರಡನೇದ್ದು ಏನಿತ್ತಪ್ಪ, 2005ರಲ್ಲಿ. 2005ರಲ್ಲಿ 2005ರಾಗ ಎಷ್ಟಿತ್ತಪ್ಪ, ಸೇಮ್ ಕಂಡಿಡಿನ್ರಿ ಅಪ್ಪ. A is equal to P into 1 plus R divided by 100 whole to the power of n ಅಪ್ಪ. ಹೌದು. ಹಾಗಾದ್ರೆ P is equal to 54,000, R equal to 5%, n equal to 2 ನಪ್ಪ. ಎಷ್ಟನೇದ್ರ ಕಂಡಿಡಿಯತ್ತೇವಪ್ಪ ನಾವು? 2005ರಲ್ಲಿ ಕಂಡಿಡಿಯತ್ತೇವಿ. ಹಾಗಾದ್ರೆ A is equal to P ಎಷ್ಟು ಸಿಕ್ಪ? 54,000 ಸಿಕ್ತಪ್ಪ. 54,000. 1 plus 5/100 whole to the power of 2 ನಪ್ಪ. ಹಾಗಾದ್ರೆ 54,000 105/100 whole to the power of 2 ನ. ಹಂಗಂದ್ರೆ ಏನಾಗತ್ತಿದು 54,000 ಅಪ್ಪ. 5 2 5 1 21/20 21/20. ಹೌದಪ್ಪ. ಕ್ಯಾನ್ಸಲ್ ಮಾಡ್ಕೋರಿ. ಯಾವ್ಯಾವ ಕಡ್ತೋಕವ ಅವ್ನ ಕಡ್ತಾ ಹೊಡ್ಕೋರಿ. ಕಡ್ತಾ ಹೊಡ್ಕೊಂಡು ಏನ್ ಮಾಡ್ರಪ್ಪ, ಭಾಗಸ್ರಿ. ಭಾಗಸ್ದಾಗ ನಮ್ಗ A is equal to ಎಷ್ಟು ಸಿಗುತ್ತ? 59,535 ಸಿಗುತ್ತ. ಹಂಗಂದ್ರ 2005ರಲ್ಲಿ ಎಷ್ಟು ಇತ್ತಪ್ಪ? 59,535 ಜನಸಂಖ್ಯೆ ಐತಿ. ನೆಕ್ಸ್ಟ್, ಒಂದು ಪ್ರಯೋಗಾಲಯದಲ್ಲಿ ಒಂದು ನಿರ್ದಿಷ್ಟವಾದ ಪ್ರಯೋಗದಲ್ಲಿ ಪ್ರಯೋಗಾಲಯ ಲ್ಯಾಬ್ರೇಟರಿ ಐತಪ್ಪ. ಅದಾಗ ನಿರ್ದಿಷ್ಟವಾಗಿ ಪ್ರಯೋಗವನ್ನ ಮಾಡತ್ತಾರ. ಹಾಗಾದ್ರ ಬ್ಯಾಕ್ಟೀರಿಯಾದ ಸಂಖ್ಯೆಯು ಪ್ರತಿ ಗಂಟೆಗೆ 2.5% ವೇಗದಲ್ಲಿ ಹೆಚ್ಚುತ್ತೈತಿ. ಹೆಚ್ಚಿಗೆ ಆಗತೈತಿ ಅದ ಬ್ಯಾಕ್ಟೀರಿಯಾದ ಸಂಖ್ಯೆ. ಹಾಗಂದ್ರ ಆರಂಭದಲ್ಲಿ ಬ್ಯಾಕ್ಟೀರಿಯಾದ ಸಂಖ್ಯೆಯು 5,06,000 5,06,000 ಇದ್ರ 2 ಗಂಟೆಯ ನಂತರ ಅದರ ಸಂಖ್ಯೆಯನ್ನ ನಾವ್ ಏನ್ ಮಾಡ್ಬೇಕಿಲ್ಲಿ ಕಂಡುಹಿಡಿಬೇಕು. A is equal to, ಸೂತ್ರ ಬರ್ಕೋರಿ, A is equal to P into 1 plus R divided by 100 whole to the power of n ಅಪ್ಪ. ಹಾಗಾದ್ರೆ P ಏನೈತಪ್ಪ, ಗಿವನ್ ಬರ್ಕೊಂಡ್ರೆ 5,06,000 ಐತೆ. ಏನ್ಪ ಇದು ಬ್ಯಾಕ್ಟೀರಿಯಾದ ಸಂಖ್ಯೆ ಓದಿಲ್ಲ ಇದು. ಮತ್ತ R ಏನೈತಪ್ಪ 2.5% ಐತೆ. n equal to 2. ಹೌದಪ್ಪ. ಹಾಗಾದ್ರೆ ಇವಾಗ ಇಲ್ಲಿ ಏನ್ ಮಾಡ್ತೀರಿ ನೀವು? A is equal to P ಎಷ್ಟೈತಿ? 5,06,000 ರೂಪಾಯಿ. 5,06,000 ಐತಿ. ಇಂಟು 1 ಪ್ಲಸ್ ಬಡ್ಡಿ ದರ 2.5 ಅಂದ್ರೆ ಏನಾಗ್ಬೋದು ಹೇಳ್ರಿ? 5 ಅಂಶ ಆಗುತ್ತ. ಹೌದನ ಇಲ್ಲ? 5 ಅಂಶ ಡಿವೈಡೆಡ್ ಬೈ 100 whole to the power of 2 ನ. ಹಂಗಂದ್ರ 5,06,000 ಅಪ್ಪ. ಇದನ್ನ ಏನ್ ಮಾಡ್ರಿಪ್ಪ, ಇದನ್ ಮಾಡ್ಕೊರಿ. 205 ಡಿವೈಡೆಡ್ ಬೈ 100 ಆಗುತ್ತಪ್ಪ. whole to the power of 2 ನ. ಹಂಗಂದ್ರ 5,06,000. ಇದನ್ನ 2 ಸಲ ಗುಣಿಸ್ತೀರಿ ಅಪ್ಪ ನೀವು. 205 ಡಿವೈಡೆಡ್ ಬೈ 100, 205 ಡಿವೈಡೆಡ್ ಬೈ 100. ಸಿಂಪ್ಲಿಫೈ ಮಾಡ್ಕೋರಿ. ಇಲ್ಲಂದ್ರ 5 ನಕಲೆ 5 1 5 20 41 21 ಅಂಶ, ಸಾರಿ 41 20 ಅಂಶ 41 20 ಅಂಶ ಆಗುತ್ತಪ್ಪ. ಅದನ್ನ ಏನ್ ಮಾಡ್ಕೊಂಡ್ಬಿಡ್ರಿ, ಕಡ್ತಾ ಹೊಡ್ಕೋರಿ. ಎಷ್ಟಾಗುತ್ತೆ ನೋಡ್ರಿ, 5,31,616.25 ಇದು ದಶಮಾಂಶದಾಗ ಬರ್ತಪ್ಪ. ಇದನ್ನ ಏನ್ ಮಾಡ್ಕೋಬೇಕು,
ಅಂದಾಜನ್ನೇ ಮಾಡ್ಕೋಬೇಕು. ಅಂದಾಜ್ ಅಂದ್ರೆ ಗ್ಯಾರಂಟಿ ಹೇಳ್ತೀರನೆ ಇಲ್ಲ, ಹಂಗ ಜಸ್ಟ್ ಏನ್ ಮಾಡ್ಕೋಬೇಕು ಇಲ್ಲಿ ಅಂದಾಜ್ ಒಳಗ್ ಹೇಳ್ರಿ. ಅಂದಾಜ್ ಎಷ್ಟಾಗತ್ತಪ್ಪ 5,31,616. ಯಾಕೆ ಇಲ್ಲಿ ಮುಂದೆ 2 ಐತಿ, 5ಕ್ಕಿಂತ ಇದು ಹೆಚ್ಚಿಗೆ ಇದ್ದಿತ್ತು ಅಂದ್ರೆ ಇದನ್ನ ಏನ್ ಮಾಡ್ಕೊಂತಿದ್ವಿ, ಮುಂದಿನ ಸಂಖ್ಯೆನ ತಗೊಂತಿದ್ವಿ. ಅದ್ರ ಕಡಿಮೆ ಐತಿ, ಅದಕ್ಕೆ ಏನ್ ಮಾಡೋಣ್ರಿ 5,31,616. 2 ಗಂಟೆಗಳ ನಂತರ ಬ್ಯಾಕ್ಟೀರಿಯಾಗಳ ಸಂಖ್ಯೆ ಎಷ್ಟಿರ್ತೈತಿ 5,31,616 ಇರ್ತೈತಿ ಆಯ್ತಾ. ನೆಕ್ಸ್ಟ್, ಸ್ಕೂಟರ್ ಒಂದನ್ನು 42,000ಕ್ಕೆ ಖರೀದಿಸಲಾಯಿತು. ಒಂದು ಸ್ಕೂಟರ್ ಅನ್ನು ಏನ್ ಮಾಡ್ಯಾರಪ್ಪ 42,000 ರೂಪಾಯಿ ಖರೀದಿ ಮಾಡ್ಯಾರ. ವಾರ್ಷಿಕ 8% ದರದಾಗ ಅದರ ಬೆಲೆಯು ಸವಕಳಿ ಆಗತ್ತ, ಅಂದ್ರೆ ಏನ ಕಡಿಮೆ ಆಗತ್ತ. ಒಂದು ಬೈಕ್ ತಗೊಂಡು ನೀವು ಅದ ರೇಟಿಗೆ ಮಾರ್ತೀರನ ಇಲ್ಲ, ಅದು ಏನಾಗುತ್ತೆ ಬರ್ಬರ್ತ ರೇಟ್ ಕಡಿಮೆ ಆಗತ್ತ. ಒಂದು ವರ್ಷದ ನಂತರ ಅದರ ಬೆಲೆಯನ್ನ ನಾವೇನ್ ಮಾಡ್ಬೇಕು ಕಂಡು ಹಿಡಿಬೇಕು. ಅದರ ಬೆಲೆಯನ್ನ 1 ವರ್ಷಕ್ಕ ಕಂಡು ಹಿಡಿಬೇಕು. ಹಾಗಾದ್ರೆ P is equal to ಎಷ್ಟಪ್ಪ 42,000. P is equal to 42,000. ಹಂಗಂದ್ರ R is equal to ಎಷ್ಟು ಪರ್ಸೆಂಟ್ ಪ 8%. N equal to 1. N equal to 1. ಯಾಕ 1 ವರ್ಷಕ್ಕೆ ಏನ್ ಮಾಡಿ ನಾವ ಅದನ್ನ ಒಳಕ ಮಾರಕ್ ಹೊರದ್ ನಾವ್ ಅದಕ್ಕ 1 ಅಂತ ತಗೊಂಡ್ಬಿಡ್ರಿ. ಸೂತ್ರ ಏನೈತಪ್ಪ A is equal to P into 1 plus R divided by 100 whole to the power of N. ಹಂಗಂದ್ರ P ಎಷ್ಟಪ್ಪ 42,000ನ 1 plus R ಅಂದ್ರ 8 divided by 100 whole to the power of 1. 42,000 ಹೌದಾ. 100 100 ಇಲ್ಲಿ ನೋಡ್ರಿ, ಇದು ಸವಕಳಿ ಆಗತ್ತ ಅಂದ್ರ ಮೈನಸ್ ಆಗತ್ತಪ್ಪ. ಇದು ಏನಾಗತ್ತ ಮೈನಸ್ ಆಗತ್ತ. ಹಂಗಂದ್ರ 1 minus 8/100 ಅಪ್ಪ. 1 minus 8/100. ಇವಾಗ 100 100 minus 8 divided by 100 whole to the power of 1. ಸವಕಳಿ ಆಗೈತಂದ ನಾವ ರೇಟ್ ಕಡಿಮೆ ಆಗೈತಿ 42,000. 100 8 ಹೋದ್ರೆ ಎಷ್ಟಪ್ಪ 92 100 ಇಲ್ಲೇನೈತಪ್ಪ 1 ಐತಿ. ಹಂಗಂದ್ರ ಒಂದೇ ಸಲ ಗುಣಿಸ್ತೇವೇನಿ ಇಲ್ಲ. 42,000 ಇಂಟು 92 100 ಅಪ್ಪ. ಇವೆರಡು ಸೊನ್ನೆ ಹೋಗ್ಬಿಟ್ಟು ಉಳಿತೇನಪ್ಪ 420 ಇಂಟು 92. ಇದನ್ನ ಏನ್ ಮಾಡ್ರಪ್ಪ ಇದಕ್ಕ ಗುಣಸ್ರಿ. ಎಷ್ಟು ಬರ್ತಪ್ಪ ಎಷ್ಟು ಬರ್ತ ಹೇಳ್ರಿ ನೋಡೋಣ. ಇಲ್ಲಿ 38,640 ರೂಪಾಯಿ. ಹಂಗಂದ್ರ ಅವಂಗ ಎಷ್ಟು ರೇಟ್ ಕಡಿಮೆ ಆಯ್ತು ಹೇಳ್ರದ 38,640 ರೂಪಾಯಿ ಆಯ್ತು. 1 ವರ್ಷ ಇಟ್ಕೊಂಡು ಇದಕ್ಕ ಒಂದ್ ರೇಟ್ ಇಷ್ಟು ಕಡಿಮೆ ಆಯ್ತು. ಎಷ್ಟು 38,640.